ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ, ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ಹೊಸತು ತರುತ್ತಿದೆ. ಈ ಗಾಯನವನ್ನು ಪ್ರತಿ ಯುಗಾದಿಯಲ್ಲಿ ನಾವು ಕೇಳ್ತಾ ಬಂದಿದ್ದೇವೆ. ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ಹೊಸತು ತರುತ್ತಿದೆ ಎನ್ನುವಂತಹ ಆ ಕವಿಯ ಕಲ್ಪನೆ ನಮ್ಮ ಋಷಿ ವಿಜ್ಞಾನಿಗಳ ಒಂದು ಜ್ಞಾನವನ್ನು ಆಧರಿಸಿ ಇರುವುದು ನಮಗೆ ಗಮನಕ್ಕೆ ಬರುತ್ತೆ. ಮಿತ್ರರೇ, ಈ ಒಂದು ಭೂಮಿ ಸೃಷ್ಟಿಯಾದಾಗಿನಿಂದ ಸೂರ್ಯನ ಯಾವ ದಿಕ್ಕಿನಲ್ಲಿ ಈ ಭೂಮಿಯು ತನ್ನ ಚಲನೆಯನ್ನು ಯಾವ ಬಿಂದುವಿನಿಂದ ಪ್ರಾರಂಭಿಸಿ ಮತ್ತೆ ಅದೇ ಬಿಂದುವನ್ನು ಮತ್ತೆ ಪುನಃ ಸೇರಿತೋ ಅದನ್ನೇ ಯುಗದ ಆದಿಯ ಬಿಂದು ಎಂಬುದಾಗಿ ನಾವು ಪರಿಗಣಿಸ್ತೇವೆ. ವೈಜ್ಞಾನಿಕ ಮತ್ತು ಭೌಗೋಳಿಕವಾಗಿ ವೈಜ್ಞಾನಿಕ ಚಿಂತನೆಯ ಆಧಾರದ ಮೇಲೆ ಭೂಮಿಯು ಯಾವ ಬಿಂದುವಿಗೆ ಸೇರಿದಾಗ ಈ ಭೌಗೋಳಿಕವಾದಂತಹ ವ್ಯತ್ಯಾಸಗಳು ಕೂಡ ಮರ ಗಿಡಗಳಲ್ಲಿ ಹೊಸ ಹೊಸ ಹರ್ಷ, ಹೊಸ ತನವು ಗೋಚರವಾಗ್ತದೆ. ಹಾಗಾಗಿ ಈ ಭೂಮಿಯು ತನ್ನಲ್ಲಿ ಹಸಿರನ್ನು ಮೈಗೂಡಿಸಿಕೊಂಡು ಅತ್ಯಂತ ಸುಂದರಮಯವಾದಂತಹ ಪ್ರಕೃತಿ ಮಾತೆ ಈ ಭೂಮಾತೆಯಾಗಿ ಕಂಗೊಳಿಸ್ತಾಳೆ. ಈ ಒಂದು ದಿನವನ್ನು ಸುದಿನವನ್ನು ಯುಗಾದಿ ಎಂಬುದಾಗಿ ಹೇಳಿದರು. ಹಾಗಾಗಿ ಇದನ್ನೇ ಹೊಸ ವರುಷ ಎಂಬುದಾಗಿ ಹೇಳುವಂಥದ್ದು. 19/3/26 ಚೈತ್ರ ಮಾಸ ಶುಕ್ಲ ಪಕ್ಷ ಪಾಡ್ಯ. ಈ ಚೈತ್ರ ಮಾಸ ಶುಕ್ಲ ಪಕ್ಷ ಪಾಡ್ಯವೇ ಈ ಭೂಮಿಯು ಸರಿಯಾದ ಸೂರ್ಯನಿಂದ ಯಾವ ದಿಕ್ಕಿನಲ್ಲಿ ಯಾವ ಬಿಂದುವಿನಿಂದ ತನ್ನ ಚಲನೆಯನ್ನು ಪ್ರಾರಂಭಿಸಿತೋ ಅದೇ ಭೂಮಿಯ ಚಲನೆಯ ಬಿಂದುವಾಗಿದೆ. ಹಾಗಾಗಿ ಇದು ಹೊಸ ವರ್ಷ ಇದೇ ಆಗಿದೆ. ಭೂಮಿ ತಿರುಗುವಿಕೆಯಿಂದ ಉಂಟಾಗುವ ತನ್ನ ಸ್ವಸ್ಥಾನಕ್ಕೆ ಮತ್ತೆ ಮರಳುವ ವ್ಯವಸ್ಥೆಯನ್ನೇ ಹೊಸ ವರ್ಷ ಅಥವಾ ಯುಗಾದಿ ಅಂತ ಹೇಳಿದ್ದಾರೆ. ಅಂದರೆ ಭೂಮಿ ತಿರುಗುವಿಕೆಯಿಂದ ಉಂಟಾಗುವಂತಹ ವರ್ಷದ ಹೊಸ ನೂತನತೆ ಈ ಕ್ಯಾಲೆಂಡರ್ ತಿರುಸುವುದರಿಂದ ಬರುವುದಿಲ್ಲ. ಹಾಗಾಗಿ ವೈಜ್ಞಾನಿಕವಾದ ಸತ್ಯವೇ ಯುಗಾದಿಯೇ ನಿಜವಾದ ಹೊಸ ವರ್ಷ. ಮಿತ್ರರೇ, ನಮ್ಮ ಭಾರತೀಯ ಋಷಿ ವಿಜ್ಞಾನಿಗಳ ಆ ಒಂದು ಸಂಪೂರ್ಣ ಭೌಗೋಳಿಕ ಜ್ಞಾನ ಅತ್ಯಂತ ಅದ್ಭುತವಾಗಿರುವುದು ಎಲ್ಲರಿಗೂ ಕೂಡ ತಿಳಿಯದೇ ಇದ್ದರೆ ನಮ್ಮ ಋಷಿ ಮುನಿಗಳ ಆ ಒಂದು ವೈಜ್ಞಾನಿಕ ಜ್ಞಾನವನ್ನು ದಯವಿಟ್ಟು ನೀವು ಯಾವುದಾದ್ರೂ ಮೂಲದ ಮೂಲಕ ಖಂಡಿತ ತಿಳಿದುಕೊಳ್ಳಿ. ನಿಜವಾದ ವೈಜ್ಞಾನಿಕತೆಯ ಅರಿವು ಆಗ ಮೂಡುತ್ತೆ. ಚೈತ್ರ ಮಾಸ ಎಷ್ಟೆಲ್ಲ ಒಂದು ಹೊಸ ವರ್ಷದಲ್ಲಿ ಯಾವ್ಯಾವ ನೂತನತೆಗೆ ಕಾರಣವಾಗುತ್ತೆ. ಅದರಲ್ಲೂ ಈ ಪರಾಭವ ಸಂವತ್ಸರ ಇದು ಅತ್ಯಂತ ಮುಖ್ಯವಾದ ಸಂವತ್ಸರ ಅಂತ ನಮಗೆ ಅನಿಸ್ತಾ ಇದೆ. ಈ ಪರಾಭವ ಸಂವತ್ಸರದಲ್ಲಿ ವಿಶೇಷವಾಗಿ ಪರಾಭವ ಅಂದರೆ ಸೋಲು, ಯಾರಿಗೆ ಸೋಲಾಗತ್ತೆ ಅಂತ ನೋಡಿಕೊಂಡು ಮುಂದೆ ಗ್ರಹ ಸ್ಥಿತಿಯನ್ನು ನೋಡೋಣ. ವಿಶೇಷವಾಗಿ ಈ ಒಂದು ಕೇತು ಮತ್ತು ರಾಹು, ನೀವು ಈ ಒಂದು ಇದರ ಮೂಲಕ ನೋಡ್ತಾ ಹೋದರೆ ಈ ಬೋರ್ಡಿನಲ್ಲಿ ನಮ್ಮ ಯಾವ ಕೃಷ್ಣ ಫಲಕ ಅಂತ ನಾವು ಕರಿತೀವಿ, ಬ್ಲ್ಯಾಕ್ ಬೋರ್ಡ್, ಈ ಬ್ಲ್ಯಾಕ್ ಬೋರ್ಡ್ನಲ್ಲಿ ಈ ಒಂದು ಬಿಳಿಯ ಅಕ್ಷರದಿಂದ ನಮೂದಿತವಾದಂಥ ಈ ಕೇತು ಇರ್ಬೋದು, ಈ ರಾಹು ಇರ್ಬೋದು. ಇದು ಪೂರ್ಣಿಮೆ. ಈ ಚಂದ್ರ 2.5 ದಿನಕ್ಕೆ ಒಂದೊಂದು ಮನೆಯನ್ನು ಎಲ್ಲ ಕಡೆ ಸಂಚರಿಸ್ತಾ ಬರ್ತಾನೆ. ಹಾಗಾಗಿ ಒಂದು ತಿಂಗಳು, ಈ 12 ಮನೆ ದಾಟುವ ಹೊತ್ತಿಗೆ ಒಂದು ತಿಂಗಳಾಗತ್ತೆ. ಇಲ್ಲಿಂದ ಇಲ್ಲಿಗೆ 15 ದಿವಸ ಕೂಡ ಆಗತ್ತೆ. ಹಾಗಾಗಿ ಚಂದ್ರನ ತಿರುಗುವಿಕೆಯ ಮೇಲೆ, ಈ ಭೂಮಿಯ ತಿರುಗುವಿಕೆಯ ಮೇಲೆ ದಿನಗಣನೆ ಆಗ್ತದೆ. ಸೂರ್ಯನ ಸುತ್ತ ತಿರುಗುತ್ತಿರುವ ಭೂಮಿ ತನ್ನ ಸುತ್ತ ತಾನು ಸೂರ್ಯೋದಯದಿಂದ ಮತ್ತೆ ಸೂರ್ಯೋದಯದವರೆಗೆ ತಿರುಗಿದಾಗ ಮತ್ತೆ ಅದೇ ಸೂರ್ಯೋದಯಕ್ಕೆ ಮುಟ್ಟಿದಾಗ ಒಂದು ದಿನ ಅಂತ ಪರಿಗಣನೆ ಆಗತ್ತೆ. ರಾತ್ರಿ ಯಾವತ್ತೂ ಕೂಡ ಅದು ರಾತ್ರಿ ಆಗಿರುತ್ತೆ. ಅದು ಸನ್ ಡೇ. ರಾತ್ರಿ 12:01 ಸೂರ್ಯನೂ ಇರೋದಿಲ್ಲ, ಸನ್ನು ಇರೋದಿಲ್ಲ, ಡೇನೂ ಇರೋದಿಲ್ಲ, ಅದು ನೈಟ್ ಆಗಿರುತ್ತೆ. ಹಾಗಾಗಿ ಯಾವಾಗ ಸೂರ್ಯದ ಉದಯದಿಂದ ಮತ್ತೆ ಸೂರ್ಯೋದಯದವರೆಗೆ ಮಾತ್ರ ಸೂರ್ಯನು ದಿನಕರ ಎಂಬುದಾಗಿ ಹೇಳಿರುವುದರಿಂದ ಈ ಸೂರ್ಯನು ದಿನವನ್ನು ಪ್ರಾರಂಭಿಸುವಂತಹ ಒಂದು ಆಕಾಶಕಾಯ ನಕ್ಷತ್ರ. ಹಾಗಾಗಿ ನಕ್ಷತ್ರ ಅದು ಯಾವತ್ತೂ ಕೂಡ ನಾಶವಾಗದಿರುವಂತೆ, ನಮ್ಮ ಜೀವಿತಾವಧಿಯಲ್ಲಿ ನಾಶವಾಗದೇ ಇರುವಂಥ ಬೆಳಕಿನ ಪುಂಜ. ಆ ಒಂದು ಪುಂಜದಿಂದಾಗಿ ನಮ್ಮ ದಿನಗಣನೆ ಹಾಗೂ ಈ ಪಾಡ್ಯ ಬಿದಿಗೆ ಎಂಬುದಾಗಿ ಪಕ್ಷದ ಈ 30 ದಿನಗಳ ಗಣನೆಯನ್ನು ಕೂಡ ಚಂದ್ರನ ಮೂಲಕ ನಿರ್ಧಾರ ಮಾಡುವಂಥದ್ದು. ಹಾಗಾಗಿ ನಮಗೆ ಸರಿಯಾಗಿ ಗೊತ್ತಾಗುತ್ತೆ, ಈ 360 ಡಿಗ್ರಿ ಇಲ್ಲಿ ಭೂಮಿ ಇದೆ ಅಂತಾದರೆ ಭೂಮಿ ಸೂರ್ಯನ ಸುತ್ತ ಇಲ್ಲಿಂದ ತಿರುಗಿ ಹೀಗೆ ಮತ್ತೆ ಹೀಗೆ ಇಲ್ಲಿವರೆಗೆ ಬರುವಲ್ಲಿಗೆ 360 ದಿವಸ ಏನಾಗುತ್ತೆ, ಅದನ್ನೇ 360 ಡಿಗ್ರಿ ಅಂತ ಹೇಳಿದ್ದಾರೆ ಮಿತ್ರರೇ. ಹಾಗೆಯೇ ಈ ಒಂದು ಚಂದ್ರ ಈ 12 ರಾಶಿಯನ್ನು ಬರುವುದನ್ನೇ ಶುಕ್ಲ ಪಕ್ಷ, ಕೃಷ್ಣ ಪಕ್ಷ ಮತ್ತು ಮಾಸ, ಒಂದು ತಿಂಗಳು ಎಂಬುದಾಗಿ ಪರಿಗಣಿಸ್ತಾ ಬಂದಿದ್ದಾರೆ. ಹಾಗಾಗಿ ಬೆಳಕಿನ ತಿಂಗಳು, ಬೆಳದಿಂಗಳು, ಪೂರ್ಣಿಮೆಯ ದಿನವನ್ನು ಮಧ್ಯದಲ್ಲಿ ಇರಿಸಿಕೊಂಡು ಅಮಾವಾಸ್ಯೆಯಿಂದ ಮತ್ತೆ ಪೂರ್ಣಿಮೆ ಮತ್ತೆ ಅಮಾವಾಸ್ಯೆಗೆ ಬರುವಲ್ಲಿವರೆಗೆ ಸರಿಯಾಗಿ 30 ದಿನಗಳಾಗುತ್ತೆ. ಹೀಗೆ ಈ ಒಂದು ಆಧಾರದ ಮೇಲೆ
ನಮ್ಮ ಚೈತ್ರ ಮಾಸ, ವೈಶಾಖ ಮಾಸಾದಿಗಳು ಖಂಡಿತವಾಗಿಯೂ ನಮ್ಮ ಭಾರತೀಯ ಪರಂಪರೆಯಲ್ಲಿವೆ. ಈ ಚೈತ್ರ ಮಾಸದ ಹೊಸತನವನ್ನು ನೋಡ್ತಾ ಹೋದರೆ ಅತ್ಯಂತ ವಿಶೇಷವಾಗಿ ನಮಗೆ ಕಂಡು ಬರುವುದು ಈ ಕೇತುವಿನಿಂದ ಇಲ್ಲಿಯವರೆಗೆ ರಾಹು ಬರುವಲ್ಲಿವರೆಗೂ ಕೂಡ ಯಾವುದೇ ಗ್ರಹಸ್ಥಿತಿಗಳು ಕಂಡು ಬರುವುದಿಲ್ಲ. ಈ ಕೇತುವಿನಿಂದ ಈ ದಿಕ್ಕಿನಲ್ಲಿ ಸಂಪೂರ್ಣವಾಗಿ ಎಲ್ಲ ಗ್ರಹಗಳು ಕಂಡು ಬರುತ್ತವೆ. ರಾಹು ಮತ್ತು ಕೇತುಗಳು ಭೂಮಿಯ ನೆರಳಿನ ಸಂಪಾತ ಬಿಂದುವಾಗಿರುವುದರಿಂದ ಆ ಸಂಪಾತ ಬಿಂದುವನ್ನು ಇಟ್ಟುಕೊಂಡು ಲೆಕ್ಕಾಚಾರ ಮಾಡಿದಾಗ ಈ ಒಂದು ಪಾಡ್ಯದ ದಿನ ಇರುವಂಥ ಗ್ರಹಸ್ಥಿತಿ ಇದಾಗಿರುವುದರಿಂದ ಕೇತುವಿನ ಚಲನೆ ಈ ಮುಖವಾಗಿ ಬಂದು ರಾಹುವಿನ ಚಲನೆ ಈ ಮುಖವಾಗಿ ಇರುವುದರಿಂದ ಕೇತುವಿನ ಪ್ರಭಾವಕ್ಕೆ ಒಳಗಾಗುವ ಇಷ್ಟು ಗ್ರಹಗಳು ಈ ಪರಾಭವ ಸಂವತ್ಸರದಲ್ಲಿ ಕಂಡುಬರುತ್ತದೆ. ಇದು ಮೊದಲ ವಿಷಯ. ಈ ಪರಾಭವ ಸಂವತ್ಸರದ ಅತ್ಯಂತ ವೈಶಿಷ್ಟ್ಯವಾದ ಈ ದಿನ ಹೇಗಿದೆ ಅಂತ ನೋಡಿದ್ರೆ, ಅನೇಕರು ಹೇಳ್ತಾ ಇದ್ರು, ಕೆಟ್ಟದನ್ನು ಮಾಡೋರಿಗೆ ಏನೂ ಆಗೋದಿಲ್ವಾ, ದೇವರನ್ನೇ ನಂಬದೇ ಇದ್ದವರಿಗೆ ಏನೂ ಆಗೋದಿಲ್ವಾ? ಅನಿವಾರ್ಯತೆ ಸೃಷ್ಟಿಯಾಗುವ ಕಾಲ ಬಂದಿದೆ ಮಿತ್ರರೇ. ಈ ಕೇತುವಿನ ಒಂದು ಪ್ರಭಾವಕ್ಕೆ ಒಳಗಾದಂತಹ ಯಾವುದೇ ವ್ಯಕ್ತಿ ಅವನು ದೇವರ ಮೇಲೆ, ತಾಯಿ ತಂದೆಯ ಮೇಲೆ ಮತ್ತು ಸಮಾಜವನ್ನು ಒಳ್ಳೆಯ ನಡೆಯತ್ತ ತೆಗೆದುಕೊಂಡು ಹೋಗುವ ಚಿಂತನೆ ಇಲ್ಲದಂತಹ ಮನಸ್ಥಿತಿ ಇದ್ದವರು ಎಲ್ಲರಿಗೂ ಕೂಡ ಈ ಒಂದು ಕಾಳಸರ್ಪ ಯೋಗದ ಅತ್ಯಂತ ದೊಡ್ಡ ಪರಿಣಾಮ ಅವರ ಮೇಲೆ ದುಷ್ಪರಿಣಾಮವಾಗಿ ಪರಿಣಮಿಸುವ ಎಲ್ಲ ಲಕ್ಷಣಗಳು ಕಂಡುಬರುತ್ತೆ. ಕಾಲಸರ್ಪ ಯೋಗ, ಕಾಲ ಮತ್ತು ಸರ್ಪ. ಕಾಲ ಅಂತಂದರೆ ಕಪ್ಪು ಅಥವಾ ನೆರಳು ಎಂಬುದಾಗಿ ಅರ್ಥ. ಆ ಭೂಮಿಯ ನೆರಳು ಮತ್ತು ಸರ್ಪ ಗ್ರಾವಿಟಿ ಪವರ್. ನಮೋ ಅಸ್ತು ಸರ್ಪೇಭ್ಯೋ ಏಕೇಚ ಪೃಥಿವೀ ಮನು ಎನ್ನುವ ಹಾಗೆ ಆ ಅಂತರಿಕ್ಷ ದಿವಿತೇಭ್ಯ ಸರ್ಪೇಭ್ಯೋ ನಮಃ ಸಂಕರ್ಷಣ, ಆಕರ್ಷಣ ಶಕ್ತಿ, ಅದೇ ಆದಿಶೇಷ. ಹಾಗಾಗಿ ಇಲ್ಲಿಂದ ಈ ರಾಹು ಮತ್ತು ಕೇತುವಿನ ಪ್ರಭಾವಕ್ಕೆ ಒಳಗಾಗುವ ಯಾವ ವ್ಯವಸ್ಥೆ ಇದೆ, ಎಲ್ಲ ಗ್ರಹಗಳು ಇದಕ್ಕೆ ಪ್ರಭಾವಕ್ಕೆ ಒಳಗಾಗುವ ವ್ಯವಸ್ಥೆಯನ್ನು ಇದು ಕೇತುಗ್ರಸ್ತವಾಗಿ ಕಾಳಸರ್ಪ ಯೋಗದಿಂದ, ಕೇತುಗ್ರಸ್ತ ಕಾಳಸರ್ಪ ಯೋಗದೊಂದಿಗೆ ಪರಾಭವ ಸಂವತ್ಸರ ಪ್ರಾರಂಭವಾಗ್ತಾ ಇದೆ. ಇದು ಅತಿ ಮುಖ್ಯವಾದ ಅಂಶ ಪರಾಭವ ಸಂವತ್ಸರಕ್ಕೆ. ಹಾಗಾಗಿ ಕೇತುಗ್ರಸ್ತ ಕಾಳಸರ್ಪ ಯೋಗ ಎನ್ನುವಂಥದ್ದೇನಿದೆ, ಈ ಕೇತುವಿನಿಂದ ಗ್ರಸ್ತವಾದಾಗ ಸ್ವಾಭಾವಿಕವಾಗಿ ಕೇತು ಅಧ್ಯಾತ್ಮಕಾರಕನಾಗಿ ಮೋಕ್ಷಕಾರಕನಾಗಿರುವುದರಿಂದ ಸಂವತ್ಸರದ ಹೆಸರು ಕೂಡ ಪರಾಭವ ಎಂಬುದಾಗಿ ಬಂದಿರುವುದರಿಂದಾಗಿ ಈ ಪರಾಭವ ಸಂವತ್ಸರ ಸೋಲನ್ನು, ಯಾರಿಗೆ ಆಧ್ಯಾತ್ಮಿಕತೆಯ ಉನ್ನತಿಯತ್ತ ಗಮನವಿಲ್ಲವೋ ಅವರ ಸೋಲು ಖಂಡಿತ. ಜೀವನದ ಲೌಕಿಕ ಸೋಲನ್ನು ಅನುಭವಿಸುವುದರ ಮೂಲಕ ಅಲೌಕಿಕ ಚಿಂತನೆಗೆ ಬರುವ ಅನಿವಾರ್ಯತೆ ಸೃಷ್ಟಿಯಾಗುವುದೇ ಈ ಪರಾಭವ ಸಂವತ್ಸರದ ಮೂಲ ಒಂದು ವಿಷಯ ಇರುವಂಥದ್ದು. ಹಾಗಾಗಿ ಅಲೌಕಿಕತೆಯತ್ತ ಹೋಗಬೇಕು ಅಂದರೆ ಲೌಕಿಕತೆಯಲ್ಲಿ ಆಸೆಪಟ್ಟ ವಿಷಯಗಳೆಲ್ಲವೂ ಅವರಿಗೆ ತೊಂದರೆದಾಯಕವಾಗಿ ಪರಿಣಮಿಸ್ತದೆ. ಇದನ್ನೇ ಕಾಳಸರ್ಪಯೋಗ ಅಂತ ಕರಿತೀವಿ. ಆದ್ದರಿಂದ ಲೌಕಿಕತೆಯ ಆಸೆಗಳಿಗೆ ಬೆಂಕಿ ಬೀಳುವಂಥ ವ್ಯವಸ್ಥೆ ಕೇತು ಮತ್ತು ರಾಹುವಿನಿಂದ ಉಂಟಾಗಿ ಯಾರೆಲ್ಲ ಈ ಒಂದು ದೇವರನ್ನು ನಂಬದೇ ಇರತಕ್ಕಂಥದ್ದು, ಅಶ್ರದ್ಧೆ ಮತ್ತು ಧರ್ಮದ ವಿರುದ್ಧವಾದ ನಡೆಯನ್ನು ಉಳ್ಳವರು, ಮಾನವೀಯ ಧರ್ಮದ ವಿರುದ್ಧ ಇರತಕ್ಕಂಥವ್ರು ಯಾರ್ಯಾರಿದ್ದಾರೋ ಆ ಮಾನವೀಯ ಧರ್ಮದ ವಿರುದ್ಧ, ಪ್ರಕೃತಿಯ ವಿರುದ್ಧ ಇರತಕ್ಕಂತಹ ಎಲ್ಲ ವ್ಯಕ್ತಿಗಳಿಗೂ ಕೂಡ ಈ ಕೇತುಗ್ರಸ್ತ ಕಾಳಸರ್ಪ ಯೋಗ ಸಂಪೂರ್ಣವಾಗಿ ಪರಾಭವ ಸಂವತ್ಸರದಲ್ಲಿ ಪರಾಭವವನ್ನೇ ಮಾಡುವಂಥದ್ದು. ಆದರೆ ಯಾರಿಗೆ ಕೇತುವಿನ ಗಣಪತಿಯ ಆರಾಧನೆ, ನಾಗ ಆರಾಧನೆ ಇರ್ತದೆಯೋ, ನಾಗಶಕ್ತಿ ವಿನಾಯಕನ ಆರಾಧನೆ ಇರುತ್ತೆಯೋ, ಅವರು ಯಾವುದೇ ರಾಶಿಯಲ್ಲಿ ಹುಟ್ಟಿರಲಿ, ಯಾವುದೇ ರಾಶಿಯಲ್ಲಿ ಹುಟ್ಟಿದ್ದರೂ ಕೂಡ ಅವರು ದೇವರನ್ನು ನಂಬಲೇಬೇಕು ಅಂತ ಇಲ್ಲ, ದೇವರನ್ನು ನಂಬಬಾರದು ಅಂತಲೂ ಇಲ್ಲ. ಹಾಗಾಗಿ ಯಾವುದೇ ರಾಶಿಯಲ್ಲಿ ಹುಟ್ಟಿದ್ದರೂ ಕೂಡ ಈ ಒಂದು ಮನಸ್ಥಿತಿಯ ಇರತಕ್ಕಂತಹ ಯಾವ ವ್ಯಕ್ತಿಗಳಿದ್ದಾರೆ, ಗಣಪತಿ ಮತ್ತು ನಾಗನನ್ನು ಆರಾಧನೆ ಮಾಡುವ ವ್ಯಕ್ತಿಗಳಿದ್ದಾರೆ, ತಾಯಿ ತಂದೆಯನ್ನು ಗೌರವಿಸುವ ವ್ಯಕ್ತಿಗಳಿದ್ದಾರೆ, ಪೂಜ್ಯ ಭಾವದಿಂದ ಗುರು ಹಿರಿಯರನ್ನು ನೋಡುವಂತಹ ವ್ಯಕ್ತಿಗಳಿದ್ದಾರೆ, ಅವರೆಲ್ಲರಿಗೂ ಕೂಡ ಅತ್ಯಂತ ಪರಾಭವದಿಂದ ಜಯವನ್ನು ಉಂಟು ಮಾಡ್ತಕ್ಕಂಥದ್ದು. ಆದ್ದರಿಂದಾಗಿ ಈ ಪರಾಭವದಿಂದ ಜಯವನ್ನು ಉಂಟಾಗ್ತಕ್ಕಂಥದ್ದು. ಯಾಕೆಂದರೆ ಎಲ್ಲಿಯವರೆಗೆ ಕೆಟ್ಟತನದ ಉನ್ನತಿ ಇರುತ್ತೋ ಆಗ ಒಳ್ಳೆಯತನದ ಅವನತಿ ಇರುತ್ತೆ. ಹಾಗಾಗಿ ಅದು ಅಪಜಯ ಅಂತ ಕರೆಸ್ಕೊಳ್ಳುತ್ತೆ. ಇವತ್ತಿನವರೆಗೆ ಯಾರೆಲ್ಲ ಈ ರೀತಿಯಾದ ಅಪಜಯದಲ್ಲಿ ಇದ್ದರೋ ಅವರೆಲ್ಲ ಇನ್ನು ಪರಾಭವದಿಂದ ಮುಕ್ತರಾಗಿ ಸಂಪೂರ್ಣವಾಗಿ ಜಯದ ಕಡೆಗೆ ಹೋಗುವಂಥ ದಿನ. ಯಾರೆಲ್ಲ ಅತ್ಯಂತ ಅಧರ್ಮದಿಂದಲೋ ಅಥವಾ ಮಾನವೀಯ ಧರ್ಮದ ಸತ್ಯದ ನಡೆಯನ್ನು ನಡೆಯದೆ ಧರ್ಮದ ಮಾರ್ಗದಲ್ಲಿ ಹೋಗದ ಯಾವ್ಯಾವ ವ್ಯಕ್ತಿಗಳಿರ್ತಾರೋ
ಅಸತ್ಯ ಮಾರ್ಗವು ಎಲ್ಲವೂ ಕೂಡ ಸಂಪೂರ್ಣವಾಗಿ ಪರಾಭವ ಹೊಂದಿ ಅವರಿಗೆ ಅಲೌಕಿಕವಾದ ಜಯವನ್ನು ಕೊಡ್ತಕ್ಕಂಥದ್ದು ಈ ಒಂದು ಪರಾಭವ ಸಂವತ್ಸರ. ಆದ್ದರಿಂದ ಪರಾಭವ ಸಂವತ್ಸರದಲ್ಲಿರುವ ರಾಹು ಕೇತುವಿನಿಂದ ಉಂಟಾಗುವಂತಹ ಕಾಳಸರ್ಪ ಯೋಗವು ಈ ಒಂದು ಸಂವತ್ಸರದಲ್ಲಿ ನಾಗಶಕ್ತಿ ವಿನಾಯಕನ ಆರಾಧನೆಯನ್ನು ಯಾರೆಲ್ಲ ಮಾಡ್ತಾರೆ, ಆ ವಿನಾಯಕನಿಂದ, ಕೇತುವಿನಿಂದ ಉಂಟಾಗುವ ಮತ್ತು ರಾಹುವಿನಿಂದ ಉಂಟಾಗುವಂತಹ ದೋಷವನ್ನು ನಾಗನು ಸಂಪೂರ್ಣವಾಗಿ ನಿವಾರಣೆ ಮಾಡುವ ಮೂಲಕವಾಗಿ ಅವರ ಜೀವನದಲ್ಲಿ ಹೊಸತನವನ್ನು, ಹೊಸ ಹರುಷವನ್ನು ಖಂಡಿತವಾಗಿ ಉಂಟು ಮಾಡ್ತಾನೆ. ಹಾಗೆ ಇದನ್ನು ನೋಡಿದಾಗ ಈ ಒಂದು ಗ್ರಹ ಸ್ಥಿತಿಯನ್ನು ಗಮನಿಸಿದಾಗ 25/3/26 ಬುಧವಾರ ಸಪ್ತಮಿಯ ದಿವಸ ಶುಕ್ರ ಮೇಷರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಹಾಗೆ 2/4/26 ಗುರುವಾರ ಆ ಒಂದು ಪೌರ್ಣಿಮೆಯ ದಿವಸ ಕುಜಗ್ರಹವು ಮೀನರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ. 10/4/26 ಶುಕ್ರವಾರ ದಿವಸ ಅಷ್ಟಮಿಯ ದಿವಸ ಬುಧನು ಮೀನರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ. 14/4/26 ಮಂಗಳವಾರ ಆ ರವಿಯು ಮೇಷರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಹಾಗೆ 2/4/26 ಗುರುವಾರದಂದು ಕನ್ಯಾ ರಾಶಿಯಲ್ಲಿ ಪೌರ್ಣಿಮೆ ಕೂಡ ಸಂಭವಿಸ್ತಾ ಇದೆ. 17/4/26 ಶನಿವಾರದಂದು ಮೀನ ರಾಶಿಯಲ್ಲಿ ಅಮಾವಾಸ್ಯೆ ಘಟಿಸ್ತಾ ಇದೆ. 27/3/26 ಶುಕ್ರವಾರ ಈ ಶ್ರೀರಾಮನವಮಿ. ಎಲ್ಲರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳೊಂದಿಗೆ ಶ್ರೀರಾಮನವಮಿಯ ಶುಭಾಶಯಗಳು. ಮೇಷರಾಶಿ ಸಂಜಾತರೆಲ್ಲರಿಗೂ ಕೂಡ ಚೈತ್ರ ಮಾಸಕ್ಕೆ ಸ್ವಾಗತ. ಮಿತ್ರರೇ, ಈ ಚೈತ್ರ ಮಾಸದಲ್ಲಿ ಮೇಷರಾಶಿಯವರಿಗೆ ವಿಶೇಷವಾದ ಫಲ ಲಭ್ಯವಾಗಲಿಕ್ಕಿದೆ. ಹಾಗಾಗಿ ಸತ್ಯ ಏವ ಪರಮೋ ಧರ್ಮ, ಧರ್ಮೋ ರಕ್ಷತೆ ರಕ್ಷಿತಃ ಎನ್ನುವ ರೀತಿಯಲ್ಲಿ ಯಾರು ಅರ್ಥೈಸಿಕೊಂಡಿದ್ದಾರೋ ಅವರಿಗೆ ಅತ್ಯುತ್ತಮವಾದ ಫಲ ಸಿಗುವಂತಹ ಸಂಪೂರ್ಣ ಲಕ್ಷಣ ಪರಾಭವ ಸಂವತ್ಸರದ ಚೈತ್ರ ಮಾಸ ನೀಡ್ತಾ ಇದೆ. ಯಾವ ರೀತಿಯಲ್ಲಿ ಮೇಷರಾಶಿ ತಲೆಯ ಭಾಗ, ಸಂಪೂರ್ಣ ಚಿಂತನೆಯ ಇಡೀ ದೇಹದ ಪ್ರಧಾನ ಅಂಗ, ದೇಹವನ್ನು ಸಂಪೂರ್ಣವಾಗಿ ನಿಯಂತ್ರಣ ಮಾಡುವ ಶಕ್ತಿ ಉಳ್ಳಂತಹ ಭಾಗ ಮೇಷರಾಶಿ. ಇಂತಹ ಮೇಷರಾಶಿಯಲ್ಲಿಯೇ ಸಂಜಾತರಾದವರಿಗೆ ಚಂದ್ರ ಮೇಷರಾಶಿಯಲ್ಲೇ ಗೋಚರವಾಗುವುದು ಅವರವರ ಜಾತಕದಲ್ಲಿ. ಮನಸ್ಸು ಸಂಪೂರ್ಣವಾಗಿ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವ ಮಹಾಶಕ್ತಿ ಉಳ್ಳಂತಹ ಯಾವ ಮೇಷರಾಶಿಯವರಿದ್ದಾರೆ ಅವರಿಗೆ ಅತ್ಯುತ್ತಮವಾದ ಫಲ ಈ ಒಂದು ಚೈತ್ರ ಮಾಸ ನೀಡುವುದು ಸಂಪೂರ್ಣ ಖಚಿತವಾಗಿ ಗೋಚರವಾಗ್ತಾ ಇದೆ. ಆದರೆ ಈ ಮೇಷರಾಶಿಯ ಅಧಿಪತಿಯಾದ ಕುಜನು ರಾಹುವಿನಿಂದ ಗ್ರಸ್ತನಾಗಿರುವಂಥದ್ದು ಪೌರ್ಣಿಮೆಯವರೆಗೆ, ಅಂದರೆ ಯುಗಾದಿ ಪಾಡ್ಯದಿಂದ ಇಷ್ಟು ಚಂದ್ರ ಇಲ್ಲಿವರೆಗೆ ಬರುವಲ್ಲಿವರೆಗೆ, ಅಶ್ವಿನಿ ನಕ್ಷತ್ರದಿಂದ ಹಸ್ತ ನಕ್ಷತ್ರದವರೆಗೂ ಕೂಡ ಚಂದ್ರನ ಭ್ರಮಣ ಏನಿದೆ ಅಲ್ಲಿವರೆಗೂ ಕೂಡ ಈ ಒಂದು ಕುಜನು ಮೀನರಾಶಿಗೆ ಹೋಗದೆ ರಾಹುವಿಂದಲೇ ಗ್ರಸ್ತನಾಗಿ ಇರ್ತಾನೆ. ಹಾಗಾಗಿ ಯಾವತ್ತು ಪೌರ್ಣಿಮೆ ಉಂಟಾಗುತ್ತೋ ಆ ದಿನದಂದು ರಾಶಿಯ ಅಧಿಪತಿಯಾದ ಕುಜ ಮೀನರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಎರಡು ವಿಷಯಗಳಿದೆ. ಒಂದು, ರಾಹುವಿನಿಂದ ಗ್ರಸ್ತನಾಗಿರುವುದರಿಂದ ರಾಹುವಿನ ಮುಷ್ಟಿಯಿಂದ ಕಳಚಿ ಮತ್ತೊಂದು ಮನೆಯನ್ನು ಪ್ರವೇಶ ಸಂಕ್ರಮಣ ಮಾಡ್ತಾ ಇರುವಂಥದ್ದು ಒಂದಾದರೆ, ರಾಶಿಯಿಂದ 12ನೇ ಮನೆಗೆ ಬಂದಿರುವುದು ಇನ್ನೊಂದು ವಿಷಯ. ಇವೆರಡರಲ್ಲಿ ನಾವು ಅತಿ ಹೆಚ್ಚಿನ ಗಮನ ಕೊಡುವುದು ಈ ಒಂದು ಚೈತ್ರ ಮಾಸದಲ್ಲಿ ಮೇಷರಾಶಿಯವರಿಗೆ ತುಂಬ ಅಗತ್ಯ ಇದೆ. ಇನ್ನೊಂದು ರೀತಿಯಿಂದ ನೋಡಿದಾಗ ರವಿ ಮತ್ತು ಶುಕ್ರರ ಆಗಮನ ಮೇಷರಾಶಿಗೆ ಇದು ಅದ್ಭುತವಾದ ಯೋಗವನ್ನು ಸೃಷ್ಟಿ ಮಾಡ್ತಾ ಇದೆ. ಪಂಚಮಾಧಿಪತಿಯಾದ ರವಿಯು ತನ್ನ ಉಚ್ಚ ಸ್ಥಾನವನ್ನು ಪ್ರವೇಶ ಮಾಡುವುದರಿಂದಾಗಿ ಪಿತೃವರ್ಗದ ಆಶೀರ್ವಾದ ಬಲ, ನಿಮ್ಮ ಜ್ಞಾನದ ಪ್ರಕಾಶನಗೊಳ್ಳುವ ಮಹಾಯೋಗ, ಪೂರ್ವಜನ್ಮದ ಯಾವ ಮಹಾಯೋಗವೂ ಕೂಡ ಆ ಜ್ಞಾನಯೋಗವೂ ಕೂಡ ಉಂಟಾಗುವಂಥದ್ದು. ಪೂರ್ವಜನ್ಮದ ಒಳ್ಳೆಯ ಜ್ಞಾನವೂ ಕೂಡ ಈ ಜನ್ಮದಲ್ಲಿ ನಿಮಗೆ ಸಹಾಯ ಮಾಡುವಂತಹ ಯೋಗ. ಇದು ಅತ್ಯಂತ ವಿಶಿಷ್ಟವಾದ ಯೋಗ. ರವಿ ಪಿತೃಕಾರಕನೂ ಈಶ್ವರಕಾರಕನೂ ಆಗಿರುವುದರಿಂದ ತಾಯಿ ತಂದೆಯ ಅನುಗ್ರಹದ ಜೊತೆಗೆ ಈಶ್ವರಾರಾಧನೆ ಮಾಡಿದಂಥವರಿಗೆ ಇದು ಅತಿ ಹೆಚ್ಚಿನ ಉತ್ತಮವಾದಂತಹ ಫಲವನ್ನು ನೀಡತಕ್ಕಂತಹ ಯೋಗ ಹೊಂದಿದೆ. ಹಾಗೆಯೇ ಈ ಒಂದು ರವಿ ವರ್ಷಕ್ಕೆ ಒಮ್ಮೆ ಮಾತ್ರ ಇಲ್ಲಿ ಬರ್ತಾನೆ. ಮೇಷ ಸಂಕ್ರಮಣ ಪ್ರತಿ ವರ್ಷ ಒಂದು ಸಂವತ್ಸರದಲ್ಲಿ ಒಂದು ಬಾರಿ ಮಾತ್ರ ಬಂದು 1 ತಿಂಗಳು ಈ ರವಿಯು ಮೇಷರಾಶಿಯಲ್ಲಿ ಗೋಚರನಾಗ್ತಾನೆ. ಇದು ಅತ್ಯಂತ ಉತ್ತಮವಾದ ದಿನ. ಈ ಒಂದು ಮಾಸ ಮೇಷರಾಶಿಯವರಿಗಾಗಿರುತ್ತೆ. ಹಾಗೆ ಶುಕ್ರ ದ್ವಿತೀಯ ಮತ್ತು ಸಪ್ತಮಾಧಿಪತಿಯಾಗಿ ಇಲ್ಲಿ ಪ್ರವೇಶ ಮಾಡ್ತಾ ಇರುವಂಥದ್ದು. ಹೀಗೆ ಶುಕ್ರನ ಪ್ರವೇಶವು ಕೂಡ ಮೇಷರಾಶಿಗಾಗಿದ್ದರಿಂದ
ಸಂಗಾತಿಗಳಲ್ಲಿ ಮತ್ತು ಪ್ರೇಮಿಗಳಲ್ಲಿ ಅತ್ಯುತ್ತಮವಾದ ಯೋಗದ ಜೊತೆಗೆ ಹಣಕಾಸಿನ ಉನ್ನತಿಯನ್ನು ಕೂಡ ಸಂಪೂರ್ಣವಾಗಿ ಗೋಚರ ಮಾಡ್ತಿರುವ ದಿನ. ಆದರೂ ಕೂಡ ಕೆಲವರಿಗೆ ಹಣಕಾಸಿನ ಸಮಸ್ಯೆ ಖಂಡಿತವಾಗಿ ಇರ್ತದೆ. ಅದಕ್ಕೆ ಕಾರಣ ಏನು ಅಂತಂದರೆ, ಒಂದೊಂದು ವ್ಯಕ್ತಿಗೂ ಕೂಡ ಅನೇಕ ವಿಧವಾದ ವಿಭಿನ್ನವಾದ ಕಾರಣಗಳಿರುತ್ತೆ. ಒಂದೇ ರೀತಿಯಾದ ಕಾರಣಗಳಿರೋದಿಲ್ಲ. ಒಂದೇ ರಾಶಿಯಲ್ಲಿ ಸಂಜಾತರಾದರೂ ಕೂಡ ಅನೇಕ ಪ್ರಾದೇಶಿಕ ಬದಲಾವಣೆ, ನಿಮ್ಮ ನಡೆನುಡಿ, ನಿಮ್ಮ ಯೋಗ ಇವೆಲ್ಲವೂ ಕೂಡ ಅದಕ್ಕೆ ಮುಖ್ಯ ಕಾರಣಗಳಾಗಿರ್ತವೆ. ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಗಿದ್ದು, ಹಾಗಿದ್ರೆ ಇದರ ಉತ್ತಮ ಫಲವನ್ನು ಪಡೆಯುವುದು ಹೇಗೆ? ಒಂದು ಶಿವಾರಾಧನೆ ಮತ್ತು ದುರ್ಗಿಯ ಆರಾಧನೆಯನ್ನು ಮಾಡುವುದರಿಂದ ರವಿ ಮತ್ತು ಶುಕ್ರರ ಸಂಪೂರ್ಣವಾದಂತಹ ಉತ್ತಮ ಫಲಗಳು ಲಭ್ಯವಾಗುತ್ತೆ. ಹಾಗಿದ್ರೆ ಇದಕ್ಕೆ ಅಡ್ಡಿಯಾಗುವಂತಹ ಅಂಶಗಳೇನು? ಇಂತಹ ಉತ್ತಮ ಫಲವನ್ನು ಪಡೆಯುವುದಕ್ಕೆ ಅಡ್ಡಿಯಾಗುವಂಥ ಅಂಶಗಳೇನು? ಅದನ್ನು ನಿವಾರಣೆ ಮಾಡಿಕೊಂಡಾಗ ನೀವು ಮಾಡಿದ ಆರಾಧನೆ ಫಲ ಸಿಗುತ್ತೆ. ಮೊದಲನೇದಾಗಿ ತಾಯಿ, ತಂದೆ, ಗುರು, ಗಣಪತಿ, ಕುಲದೇವರನ್ನು ಆರಾಧಿಸುವ ವ್ಯಕ್ತಿಗಳಿಗೆ ಅತಿ ಸುಲಭವಾಗಿ ಈ ಫಲಗಳು ಖಂಡಿತವಾಗಿಯೂ ಲಭ್ಯವಾಗುತ್ತೆ. ಅದಕ್ಕೂ ಕೂಡ ಅಡ್ಡಿಯಾಗುವ ಅಂಶಗಳು ಕೇತುವಿನಿಂದ ಉಂಟಾಗುವ ಗ್ರಸ್ತತೆ. ಕೇತುವಿನಿಂದ ಈ ಶುಕ್ರ ರವಿ ಕೂಡ ಬಾಧಿತರಾಗ್ತಾರೆ. ಹಾಗಾಗಿ ಮಹಾ ನಾಗಶಕ್ತಿ ವಿನಾಯಕನ ಆರಾಧನೆ ನಿಮ್ಮ ಮೊದಲನೆಯ ಪರಿಹಾರವಾಗಿ ಪರಿಣಮಿಸುತ್ತೆ. ಅಂದರೆ ತಾಯಿ, ತಂದೆ, ಗುರು, ಗಣಪತಿಗಳನ್ನು, ಕುಲದೇವರನ್ನ ಆರಾಧನೆ ಮಾಡಿದಂತಹ ನಿಮಗೆ ನಾಗಶಕ್ತಿ ವಿನಾಯಕನ, ತಾಯಿ, ತಂದೆ, ಗುರು ಮತ್ತು ನಾಗಶಕ್ತಿ ವಿನಾಯಕನ ಆರಾಧನೆಯನ್ನು ಮಾಡಿದ ನಿಮಗೆ ಮೊದಲು ಈ ಹಣಕಾಸಿನ ವಿಚಾರ, ಸಂಗಾತಿಯ ವಿಚಾರ, ಇದರ ಮೇಲೆ ಮತ್ತು ನಿಮ್ಮ ಜ್ಞಾನದ ವಿಚಾರಗಳು, ಗೌರ್ಮೆಂಟ್ ಉದ್ಯೋಗದ ವಿಚಾರಗಳು ಮತ್ತು ತಂದೆಯ ಆಸ್ತಿಯ ವಿಚಾರಗಳು, ಈ ರೀತಿಯಾಗಿ ಪಿತೃಕಾರಕರ ಒಂದು ಸಹಕಾರ ಎಲ್ಲವುದಕ್ಕೂ ಕೂಡ ನಾಗಶಕ್ತಿ ವಿನಾಯಕನ ಆರಾಧನೆ ಮೊದಲನೇ ಪರಿಹಾರ. ಎರಡನೇದಾಗಿ ಇದರಿಂದ ಏನು ಆಗ್ತಾ ಇದೆ? ಕುಜನ ಒಂದು ರಾಹುಗ್ರಸ್ತತೆ ಮತ್ತು ವ್ಯಯಕ್ಕೆ ಬರುವುದರಿಂದಾಗಿ ಈ 15 ದಿವಸ ಯಾವ ಅಮಾವಾಸ್ಯೆಯಿಂದ ಪೌರ್ಣಿಮೆಯವರೆಗಿನ ದಿನಗಳನ್ನು ನಾನೇನು ಉಲ್ಲೇಖಿಸಿದೆ, ಇದರ ದಿನಗಳಲ್ಲಿ ದಿನಗಳಲ್ಲಿ ಅಂದರೆ ಅಶ್ವಿನಿ ನಕ್ಷತ್ರ, ರೇವತಿ ನಕ್ಷತ್ರದಲ್ಲಿ ಅಮಾವಾಸ್ಯೆ ಆಗಿದೆ. ರೇವತಿ ನಕ್ಷತ್ರ, ಅಶ್ವಿನಿ, ಭರಣಿ, ಕೃತ್ತಿಕ, ಹೀಗೆ ಹಸ್ತ ನಕ್ಷತ್ರದವರೆಗೂ ಕೂಡ ಆ ದಿನಗಳೇನಿದೆ, ಆ ದಿನಗಳಲ್ಲಿ ನಿಮಗೆ ಮಾನಸಿಕವಾಗಿ ಯಾವುದು ಫ್ಲ್ಯಾಶ್ ಆಗಬೇಕು, ಅದು ಫ್ಲ್ಯಾಶ್ ಆಗೋದಕ್ಕೆ ಅವಕಾಶವನ್ನು ಕುಜಗ್ರಹವೇ ನೀಡುವುದಿಲ್ಲ. ರಾಹುವಿನ ಗ್ರಸ್ತತೆಯಿಂದ ರಾಹು ಅದಕ್ಕೆ ಸಂಪೂರ್ಣವಾಗಿ ಪ್ರತಿಬಂಧಕನಾಗಿ ನಿಂತಿರ್ತಾನೆ. ಆ ಭೂಮಿಯ ನೆರಳಿನಲ್ಲಿ ಇದ್ದಂಥ ಈ ಕುಜನ ಗ್ರಹದಿಂದ ನಿಮ್ಮ ಆ ಒಂದು ಯಾವ ಯೋಗ ಬಂದರೂ ಎದುರುಗಡೆ ಇದ್ದರೂ ಇದು ಕೂಡ ಇದೇ ನಮ್ಮ ಯೋಗ ಎಂಬುದಾಗಿ ನಿಮಗೆ ಪರಿಗಣಿಸಲು ಅವಕಾಶ ಕೊಡದೇ ಇರತಕ್ಕಂತಹ ರಾಹು ಕೇತುವಿನ ಆಟ ಇದಾಗಿರುತ್ತೆ. ಆದ್ದರಿಂದ ಆ 15 ದಿನಗಳು ಕೂಡ ನಿಮಗೆ ನಿಮ್ಮ ಯೋಗವೇ ಎಷ್ಟೊಂದು ಪ್ರಬಲವಾಗಿದ್ದರೂ ಇದು ನಮ್ಮ ಯೋಗ ಅಲ್ಲ ಎನ್ನುವ ರೀತಿಯಲ್ಲಿ ನೀವು ಪಕ್ಕದಲ್ಲೇ ಇರಬಹುದು. ಅದರ ಪಕ್ಕದಲ್ಲೇ ಇದ್ದರೂ ಕೂಡ ನಿಮಗೆ ಸಿಗೋದಿಲ್ಲ ನಿಮ್ಮ ಯೋಗ. ಇದಕ್ಕಾಗಿ ಬೇಕು ರಾಹು ಕೇತುವಿನ ದೋಷ ನಿವಾರಕ ನಾಗಶಕ್ತಿ ವಿನಾಯಕನ ಆರಾಧನೆ. ಹಾಗಾಗಿ ಈ ಕುಜನು ರಾಹುಗ್ರಸ್ತನಾಗಿದ್ದರಿಂದ ಹೀಗಾದರೆ, ರಾಶಿಯ ಅಧಿಪತಿಯು ವೇದದಲ್ಲಿ ಬರುವುದರಿಂದ ಮಾನಸಿಕ ಹಿನ್ನಡೆ ಕೂಡ ಅಥವಾ ದೈಹಿಕವಾದ ಹಿನ್ನಡೆ ಅಂದರೆ ಅನಾರೋಗ್ಯಗಳು ಇದು ಕೂಡ ಕಂಡುಬರುವ ಸಾಧ್ಯತೆಗಳಿದೆ. ಯಾಕೆಂದರೆ ರೋಗಾಧಿಪತಿಯಾದ ಬುಧನು ರಾಹುಗ್ರಸ್ತನಾಗಿದ್ದು ಅವನೂ ಕೂಡ ಈ ಕುಜನೊಂದಿಗೆ ಮತ್ತೆ ಮೀನ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದು ಅದು ವ್ಯಯಕ್ಕೆ ಬರುವುದರಿಂದಾಗಿ ರೋಗವು ವ್ಯಯವಾಗುವ ಯೋಗವೂ ಕೂಡ ಅದರ ಜೊತೆಗಿದೆ. ಹಾಗಾಗಿ ಮಾನಸಿಕವಾದಂತಹ ಸ್ಥಿರತೆ ಇದ್ದವರಿಗೆ ಆರೋಗ್ಯದಲ್ಲಿ ಅತ್ಯಂತ ಉತ್ತಮ ಚೇತರಿಕೆ. ಈ ರೀತಿಯಾಗಿರುವುದರಿಂದಾಗಿ ಮೇಷರಾಶಿಯವರು ಆರೋಗ್ಯದ ಕಡೆಗೂ ಹೆಚ್ಚಿನ ಗಮನ ಕೊಡಬೇಕು. ಅರ್ಥಾತ್ ಮನೋಬಲವನ್ನು ವೃದ್ಧಿಸಿಕೊಳ್ಳುವ ಸತ್ಯ ಮಾರ್ಗದ ನಡೆ ನಿಮ್ಮದಾಗಿರಬೇಕು. ಸಾಮಾನ್ಯವಾಗಿ ಸುಳ್ಳು ಹೇಳಿದರೆ ಅದು ಅಧರ್ಮ, ಸತ್ಯ ಎನ್ನುವುದು ಧರ್ಮ. ಸತ್ಯ ಏವ ಪರಮೋ ಧರ್ಮ. ಸುಳ್ಳು ಹೇಳಿದಾಗ ಸ್ವಾಭಾವಿಕವಾಗಿ ಮನೋಬಲವನ್ನು ಕುಗ್ಗಿಸಿಕೊಳ್ಳುವ ವ್ಯವಸ್ಥೆಯನ್ನು ಆ ವ್ಯಕ್ತಿ ಅವನಾಗೆ ಮಾಡ್ಕೊಳ್ತಾ ಹೋಗ್ತಾನೆ. ಹಾಗಾಗಿ ಅಂತಹ ವ್ಯಕ್ತಿಗಳಿಗೆ ಏನಾಗುತ್ತೆ, ಅನಾರೋಗ್ಯ ಅಥವಾ ಆ್ಯಂಗ್ಸೈಟಿ, ಈ ರೀತಿಯವೆಲ್ಲ ಅನಾರೋಗ್ಯ, ಮಾನಸಿಕ ಅನಾರೋಗ್ಯ ಅಥವಾ ದೈಹಿಕ ಅನಾರೋಗ್ಯ, ಸಹಜವಾಗಿ ಬರ್ತಕ್ಕಂಥ ಅನೇಕ ರೋಗಗಳು ಮಾನಸಿಕ ದೌರ್ಬಲ್ಯತೆ ಇದ್ದರೆ ಅದರ ಪರಿಣಾಮ ಅತ್ಯಂತ ಭೀಕರವಾಗಿ ಪರಿಣಮಿಸ್ತಾ ಹೋಗ್ತದೆ. ಮನೋಬಲ ಹೆಚ್ಚಿಗೆ ಇದ್ದವರಿಗೆ ಅದು ಎಂತಹ ದೊಡ್ಡ ಶಸ್ತ್ರಚಿಕಿತ್ಸೆ ಆದರೂ ಕೂಡ ಪುನಶ್ಚೇತನ ಎನ್ನುವುದು ಅವರ ಜೀವನದಲ್ಲಿ ಕಂಡುಬರುತ್ತೆ. ಆದ್ದರಿಂದಾಗಿ ಮಾನಸಿಕವಾದಂತಹ ಹಿನ್ನಡೆ ಆಗುವುದನ್ನು ತಪ್ಪಿಸಿಕೊಳ್ಳಿಕ್ಕೆ ತಾಯಿ, ತಂದೆ, ಗುರು ಮತ್ತು ನಾಗಶಕ್ತಿ ವಿನಾಯಕ ಮತ್ತು ಕುಲದೇವರು ಇವರನ್ನು ಆರಾಧನೆ ಮಾಡುವ ಮೂಲಕವಾಗಿ ಅಥವಾ ಕ್ರಮವಾಗಿ ಆರಾಧನೆಯನ್ನು ಮಾಡುವ ಮೂಲಕವಾಗಿ ನೀವು ಖಂಡಿತವಾಗಿಯೂ ಇಂತಹ ದೋಷದಿಂದ ದೂರವಾಗಿ ನಂತರ
ರವಿ ಮತ್ತು ಶುಕ್ರರ ಉತ್ತಮ ಆರ್ಥಿಕತೆ, ಸಂಗಾತಿ ಇತ್ಯಾದಿಗಳ ಒಳ್ಳೆಯ ಫಲವನ್ನು ಪಡೆಯುವ ಅತ್ಯಂತ ಉತ್ತಮವಾದ ದಿನ ನಿಮ್ಮದಾಗಲಿದೆ, ಆಗಲಿ ಅಂತ ನಾವು ಖಂಡಿತವಾಗಿಯೂ ಅತ್ಯಂತ ಆತ್ಮೀಯವಾಗಿ ಹಾರೈಸ್ತೇವೆ. ಇನ್ನು ದ್ವಿತೀಯಾಧಿಪತಿ ಶುಕ್ರನ ಸ್ಥಿತಿಯನ್ನು ಹೇಳಿ ಆಯಿತು. ತೃತೀಯದಲ್ಲಿ ಗುರು ಇರುವುದರಿಂದ ಇವನು ಮೇಷರಾಶಿಗೆ ಭಾಗ್ಯಾಧಿಪತಿ ಆಗಿರುವುದರಿಂದಾಗಿ ಕುಲದೇವತೆಯ ಆರಾಧನೆಯನ್ನು ಮಾಡ್ತಾ ಇದ್ದವರಿಗೆ ಯಾವ್ಯಾವ ಮಾತುಕತೆಗಳಿರ್ಬೋದು, ಯಶಸ್ಸನ್ನು ಕಾಣಬೇಕು, ಯಾವುದೊಂದು ಸಾಧನೆಯನ್ನು ಮಾಡಬೇಕು ಅನ್ನುವಂಥ ಚಿಂತನೆ ಇದ್ದವರು ಯಾರಿದ್ದೀರಾ ಅವರೆಲ್ಲರಿಗೂ ಕೂಡ ಗುರುವಿನ ಆರಾಧನೆಯ ಜೊತೆಗೆ ನಿಮ್ಮ ಕುಲದೇವತಾ ಆರಾಧನೆ ನಿಖರವಾಗಿದ್ದಲ್ಲಿ ಅತ್ಯಂತ ದೊಡ್ಡ ಯಶಸ್ಸು ಎಲ್ಲ ಮಾತುಕತೆಗಳಲ್ಲೂ ನಿಮ್ಮ ಚಿಂತನೆಗಳಿಗೆ ಸಿಗುವಂಥ ಎಲ್ಲ ಯೋಗ ಚೈತ್ರ ಮಾಸ ನೀಡ್ತಾ ಇದೆ. ಇನ್ನು ಚತುರ್ಥಾಧಿಪತಿಯಾದ ಚಂದ್ರನಿಂದ ಅಮಾವಾಸ್ಯೆ ಮತ್ತು ಪೌರ್ಣಿಮೆ ಘಟಿಸ್ತಾ ಇರುವುದರಿಂದಾಗಿ ಇಲ್ಲಿ ನಾವು ಗಮನಿಸಬೇಕಾಗಿದ್ದು ಕೇತುವಿನ ಚಲನೆ ಹೀಗಿದ್ದು ರಾಹುಗ್ರಸ್ತತೆಯಾಗಿ ಉಂಟಾಗುವ ಪೌರ್ಣಿಮೆ, ಕೇತುಗ್ರಸ್ತತೆಯಾಗಿ ಉಂಟಾಗುವಂತಹ ಯಾವ ಅಮಾವಾಸ್ಯೆ. ನೋಡಿ, ಮೊನ್ನೆ ಚಂದ್ರ ಇಲ್ಲಿ ಮಖಾ ನಕ್ಷತ್ರದಲ್ಲಿದ್ದಾಗ ಚಂದ್ರಗ್ರಹಣ ಸಂಭವಿಸಿತು. ಕೇತುಗ್ರಸ್ತ ಚಂದ್ರಗ್ರಹಣ ಗ್ರಹಣ ಆಗುವಾಗಲೇ ಚಂದ್ರೋದಯದಗಿನ ಮುಂಚೆಯೇ ಕೇತುವಿನಿಂದ ಗ್ರಸ್ತವಾದಂತಹ, ಅಂದರೆ ಭೂಮಿಯ ಯಾವ ನೆರಳಿದೆಯಲ್ಲ ಆ ನೆರಳಿನಿಂದ ಗ್ರಸ್ತವಾದಂತಹ ಚಂದ್ರನು ಆ ಗ್ರಸ್ತತೆಯೊಂದಿಗೆ ಉದಯನಾದ ಗ್ರಸ್ತೋದಯ ಚಂದ್ರಗ್ರಹಣ ಅಂತ ಕರೆಯಲ್ಪಟ್ಟಿತು. ಆದ್ದರಿಂದ ಇಲ್ಲಿ ನೋಡಿದಾಗ ರಾಹುಗ್ರಸ್ತೋದಯ ಚಂದ್ರಗ್ರಹಣ ಆದ ಹಾಗೆಯೇ ಪೌರ್ಣಿಮೆಯಿಂದ ಈ ಪೌರ್ಣಿಮೆಯು ರಾಹುವಿನಿಂದ ಗ್ರಸ್ತತೆಯನ್ನು, ಆದರೆ ಅದು ಗ್ರಹಣವಾಗಿರುವುದಿಲ್ಲ, ಬಾಧೆಯನ್ನು ಪಡ್ತಾ ಇರುತ್ತೆ. ಕೇತುವಿನಿಂದ ಅಮಾವಾಸ್ಯೆಯು ಕೂಡ ಕೇತುವಿನಿಂದ ಬಾಧಿತವಾದ ಅಮಾವಾಸ್ಯೆ ಪ್ರಾರಂಭ ಆಗುವುದರಿಂದ ಮುಖ್ಯವಾಗಿ ಅಮಾವಾಸ್ಯೆಯಂದು ನಾಗಶಕ್ತಿ ವಿನಾಯಕಾಯ ನಮಃ, ಓಂ ನಾಗಶಕ್ತಿ ವಿನಾಯಕಾಯ ನಮಃ ಅನ್ನುವಂತಹ ಜಪವನ್ನು ಅಮಾವಾಸ್ಯೆ ಪ್ರಾರಂಭವಾದಾಗಿಂದ ಬೆಳಗ್ಗೆ ಅಥವಾ ಸಂಜೆ ಯಾವುದೋ ಒಂದು ನಿಗದಿಪಡಿಸಿಕೊಂಡು, ಅದರಲ್ಲೂ ಮುಖ್ಯವಾಗಿ ಅಮಾವಾಸ್ಯೆ ಮತ್ತು ಪೌರ್ಣಿಮೆ ಚಂದ್ರನನ್ನು ಆಧರಿಸಿದಾಗ ನಮಗೆ ರಾತ್ರಿ ಸಮಯವೇ ಲಭ್ಯವಾಗುವುದರಿಂದ ಮನೋಬಲವನ್ನು ಹೆಚ್ಚಿಸುವುದಕ್ಕೆ ಇರುವಂತಹ ಪೌರ್ಣಿಮೆಯು ರಾಹುವಿನ ಗ್ರಸ್ತತೆ ಬಾಧೆಗೆ ಒಳಗಾಗುವುದರಿಂದ ಮತ್ತು ಈ ಒಂದು ಮನೋಬಲವನ್ನು ಕುಗ್ಗಿಸುವಂತಹ ಸಮಸ್ಯೆಯನ್ನು ಹೊಂದಿರುವಂತಹ, ಉದಾಹರಣೆಗೆ ಯಾರಿಗಾದರೂ ಎಂಗ್ಸೈಟಿ ಇದ್ದರೆ ಅಥವಾ ಇತ್ಯಾದಿಗಳು ಮಾನಸಿಕವಾದಂತಹ ಹಿನ್ನೆಲೆ ಇದ್ದರೆ ಅಮಾವಾಸ್ಯೆಯಂದು ಅತಿಯಾಗಿ ಅದು ಹೆಚ್ಚಿಗೆ ಆಗುವಂತಹ ಲಕ್ಷಣಗಳಿರ್ತದೆ. ಅದೇ ರೀತಿಯಾಗಿ ಎಲ್ಲ ಸರಿಯಾಗಿದ್ದ ಮನಸ್ಥಿತಿ ಇದ್ದರೂ ಕೂಡ ಮಾನಸಿಕವಾದ ವ್ಯತ್ಯಾಸವನ್ನು ಈ ಅಮಾವಾಸ್ಯೆ ಮತ್ತು ಪೌರ್ಣಿಮೆಗಳು ನಿರಂತರವಾಗಿ ನಮ್ಮ ದೇಹದಲ್ಲಿರುವ ಜಲತತ್ವ ಹಾಗೆಯೇ ನಮ್ಮ ಮಾನಸಿಕತೆಯನ್ನು ಕೂಡ ಇದು ವ್ಯತ್ಯಾಸ ಮಾಡ್ತಾನೆ ಇರ್ತದೆ. ಯಾಕೆಂದರೆ ಪ್ರಕೃತಿಯ ಒಂದು ಬಿಂದುವಾಗಿ ನಾವಿದ್ದೇವೆ. ಆದ್ದರಿಂದ ಅದು ಕೂಡ ಆ ಪ್ರಕೃತಿಯ ಸಹಜ ಗುಣ ನಮ್ಮ ಪಂಚಭೂತಾತ್ಮಕ ಶರೀರದಲ್ಲಿ ಪಂಚಪ್ರಾಣಗಳ ಮೇಲೆ, ನಮ್ಮ ದೇಹದ ಮೇಲೆ ಪರಿಣಾಮವನ್ನು ಬೀರ್ತಾ ಇರುತ್ತೆ. ಆದ್ದರಿಂದ ಅಮಾವಾಸ್ಯೆಯ ದಿನ ಮತ್ತು ಪೌರ್ಣಿಮೆಯ ದಿನ ಮಾಡುವ ನಿಮ್ಮ ಅನುಷ್ಠಾನ ನಾಗಶಕ್ತಿ ವಿನಾಯಕನ ಆರಾಧನೆ. ಈಗಾಗಲೇ ಮಾನಸ ಪೂಜೆಯನ್ನು ಈ ವಿಡಿಯೋದಲ್ಲೂ ಕೊನೆಗೆ ಹಾಕ್ತಾ ಇದ್ದೀವಿ. ಸರಿಯಾಗಿ ಮತ್ತೆ ಅಪ್ಡೇಟ್ ಮಾಡಿರುವಂಥ ಈ ವಿಡಿಯೋವನ್ನು ದಯವಿಟ್ಟು ಗಮನಿಸಿ, ಅದನ್ನು ಸರಿಯಾದ ರೀತಿಯಲ್ಲಿ ಆರಾಧನೆಯನ್ನು ಆ ಸಂಜೆಯ ಸಮಯದಲ್ಲೂ ಕೂಡ ನೀವು ಮಾಡುವುದರಿಂದ ಅತ್ಯಂತ ಉತ್ತಮವಾದಂತಹ ಲಾಭ ನಿಮಗೆ ಖಂಡಿತವಾಗಿ ಆಗುತ್ತೆ. ಯಾವ ಸಂದೇಹ ಇಲ್ಲ. ಭಕ್ತಿ ಶ್ರದ್ಧೆ ನಿಮ್ಮದು, ಅದನ್ನು ಪ್ರಮಾಣವನ್ನು ಅರಿಯುವುದು ಭಗವಂತನ ಕೆಲಸ. ಹಾಗಾಗಿ ಆ ಪ್ರಮಾಣಕ್ಕೆ ತಕ್ಕಂತೆ ನಾಗಶಕ್ತಿ ವಿನಾಯಕ ನಿಮಗೆ ಖಂಡಿತವಾಗಿ ಎಲ್ಲವನ್ನು ಒಳ್ಳೆಯದನ್ನು ಮಾಡೇ ಮಾಡ್ತಾನೆ ಅನ್ನುವಂತಹ ಸಂಪೂರ್ಣ ಭರವಸೆ ಈ ಪರಾಭವ ಸಂವತ್ಸರ ನಮಗಂತೂ ನೀಡಿದೆ, ನಿಮಗೆ ಖಂಡಿತ ನೀಡುವಂತಾಗಲಿ. ಆದ್ದರಿಂದಾಗಿ ಇಲ್ಲಿ ಯಾವ ಚತುರ್ಥಾಧಿಪತಿಯ ಚಂದ್ರನಿಂದ ಘಟಿಸುವಂತಹ ಈ ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ಏನು ಸಂಕಲ್ಪ ಮಾಡಿಕೊಳ್ಬೇಕು? ಮೊದಲನೇದಾಗಿ ನಮ್ಮ ಪರಂಪರೆಯಂತೆ ವಿಶ್ವಶಾಂತಿಗಾಗಿ ಖಂಡಿತವಾಗಿ ಸಂಕಲ್ಪ ಮಾಡಿ. ಎರಡನೇದಾಗಿ ಚಂದ್ರ ಮನಃಕಾರಕ ಮತ್ತು ಮಾತ್ರಕಾರಕನಾಗುವುದರಿಂದ ಮನಸ್ಸಿನ ಸಂಪೂರ್ಣ ಪ್ರಸನ್ನತೆ ನಿಮಗೆ ಯಾವುದರಿಂದ ಉಂಟಾಗಬಲ್ಲದೋ ಅಂತಹ ಲೌಕಿಕ ಮತ್ತು ಅಲೌಕಿಕ ವ್ಯವಸ್ಥೆಯನ್ನು ಸರಿ ಮಾಡು ಎಂಬುದಾಗಿ ಪ್ರಾರ್ಥನೆ ಮಾಡಿಕೊಂಡು ನಾಗಶಕ್ತಿ ವಿನಾಯಕನಲ್ಲಿ ಮನೆ ಕಟ್ಟುವಂಥವರು ಮತ್ತು ತಾಯಿಯ ಅನುಗ್ರಹ ಬೇಕಾದಂಥವರು, ಮಾನಸಿಕವಾಗಿ ಅಸಮಾಧಾನವುಳ್ಳಂತಹ ವ್ಯವಸ್ಥೆ ಇದೆಯಲ್ಲ ಅದನ್ನು ಸರಿ ಮಾಡಿಕೊಳ್ಳೋದಕ್ಕೋಸ್ಕರವಾಗಿ ಸಂಕಲ್ಪವನ್ನು ಮಾಡಿಕೊಳ್ಳುವುದು ತುಂಬ ಒಳ್ಳೆಯದು. ಮನೆ ಕಟ್ಟುವುದರಿಂದ ನಿಮಗೆ ಮಾನಸಿಕ ಸಂತೋಷ ಉಂಟಾಗುತ್ತೆ, ಅಥವಾ ನಿಮ್ಮ ಸುಖ ಸ್ಥಾನದಲ್ಲಿ ನಿಮಗೆ ಯಾವ ವಿಷಯ ಸುಖವನ್ನು, ಒಳ್ಳೆಯ ವಿಷಯಗಳು ಯಾವುದಾದ್ರು ಸುಖವನ್ನು ನೀಡ್ತದೋ ಅದಕ್ಕೆ ಪ್ರತಿಬಂಧಕ ಇದ್ದರೆ ಆ ಪ್ರತಿಬಂಧಕವನ್ನು ನಿವಾರಣೆ ಮಾಡುವಂಥ ಪೌರ್ಣಿಮೆಯಲ್ಲಿ ಸಂಕಲ್ಪ ಮಾಡಿ. ಅದೇ ರೀತಿಯಾಗಿ ಇನ್ನು ಅಮಾವಾಸ್ಯೆಯ ದಿವಸ ಯಾವುದೇ ರೀತಿಯಾದಂತಹ
ನಿಮ್ಮ ದುರ್ಬಲತೆಗೆ ಕಾರಣವಾಗುವಂತಹ ಯಾವುದೇ ಮನೋದೌರ್ಬಲ್ಯತೆಗೆ, ನಿಮ್ಮ ಆಸೆಗೆ ವಿರುದ್ಧವಾದಂಥ ಘಟನೆಗಳು ಘಟಿಸ್ತಾ ಇದ್ದರೆ ಮನೋದೌರ್ಬಲ್ಯತೆಗಳಿಗೆ ಕಾರಣವಾಗ್ತಾ ಇರೋದು. ಉದಾಹರಣೆ, ಒಂದು ವಿದ್ಯಾರ್ಥಿ ಓದ್ತಾ ಇದ್ದಾನೆ, ಓದೋದು ನೆನಪಾಗ್ತಾ ಇಲ್ಲ, ಹಾಗಾಗ್ತಾ ಇಲ್ಲ, ಈ ರೀತಿಯಾಗೆಲ್ಲ ಚಿಂತನೆ ಬರ್ತದೆ. ಹಾಗೆ ಒಬ್ಬ ಉದ್ಯೋಗದಲ್ಲಿದ್ದಾರೆ, ನಾವು ಉದ್ಯೋಗ ಏನು ಮಾಡಿದ್ರೂ ಕೈ ಹಿಡಿತಾ ಇಲ್ಲ, ಎಲ್ಲಿ ನೋಡಿದ್ರೂ ತೊಂದರೆಗಳು, ಯಾವುದು ನೋಡಿದ್ರೂ ಸರಿ ಮಾಡಲಿಕ್ಕೆ ಆಗದೇ ಇರುವ ಅವಸ್ಥೆ. ಈಗಾಗಲೇ ಯುದ್ಧ ನಡೀತಾ ಇದೆ, ಇದು ಸ್ವಾಭಾವಿಕವಾಗಿ ಖಂಡಿತವಾಗಿಯೂ ಆಗುತ್ತೆ. ಹಾಗಾಗಿ ಅದರಿಂದ ಇಂತಹ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ದೇಶವೂ ಹಾಗೂ ನಾವು ಕೂಡ ನಾವು ಸಂಪೂರ್ಣವಾಗಿ ಯಾವುದೇ ರೀತಿಯಾದ ತೊಂದರೆ ಆಗದಂತೆ ಮುಂದೆ ಹೆಜ್ಜೆ ಇಡುವುದಂತೆ ಏನಿದೆಯಲ್ಲ, ಈ ಪರಾಭವ ಸಂವತ್ಸರದಲ್ಲಿ ಇದು ಅತಿ ದೊಡ್ಡ ಚಾಲೆಂಜ್ ಆಗಿ ಕಾಣ್ತಾ ಇದೆ. ಆದ್ದರಿಂದಾಗಿ ಈ ಒಂದು ದೋಷ ನಿವಾರಣೆಗಾಗಿ, ಮಾನಸಿಕ ಹಿನ್ನಡೆಯ ದೋಷ ನಿವಾರಣೆಗಾಗಿ ನಾವು ಖಂಡಿತವಾಗಿಯೂ ಸಂಕಲ್ಪ ಮಾಡುವುದರ ಮೂಲಕ, ಅಮಾವಾಸ್ಯೆ ಎಂದು ಸಂಕಲ್ಪ ಮಾಡಿ ಶ್ರೀ ನಾಗಶಕ್ತಿ ವಿನಾಯಕನ ಮಾನಸ ಪೂಜಾರಾಧನೆಯನ್ನು ಮಾಡುವ ಮೂಲಕವಾಗಿ ಖಂಡಿತವಾಗಿ ಉತ್ತಮ ಫಲವನ್ನು ನೀವು ಗಳಿಸಬಹುದು. ಆದ್ದರಿಂದ ಮಿತ್ರರೇ, ಇಲ್ಲಿ ನೋಡಿ, ಒಂದು ವ್ಯಕ್ತಿಯ ಮಾನಸಿಕತೆ ಎನ್ನುವುದು ಸಂಪೂರ್ಣವಾಗಿ ಉತ್ತಮವಾದ ಫಲವನ್ನು ಕೊಟ್ಟೇ ಕೊಡುತ್ತೆ. ಅದೇ ರೀತಿಯಾಗಿ ಒಂದು ಪ್ರಾಣಿ ಕೂಡ ತನ್ನ ಮನಸ್ಸನ್ನು ಅತ್ಯಂತ ಪ್ರೀತಿಯ ಭಾವದಿಂದ ತೋರಿಸುವಂಥ ಪ್ರಾಣಿ ಕೂಡ ಅದು ಉತ್ತಮವಾದ ಫಲವನ್ನು ಪಡಿತಾ ಇರುತ್ತೆ. ಹಾಗೆ ಆ ಒಂದು ಉತ್ತಮವಾದ ಮಾನಸಿಕತೆಗಾಗಿ ನಾಗಶಕ್ತಿ ವಿನಾಯಕನ ಆರಾಧನೆ ಅತಿ ಮುಖ್ಯವಾಗಿದೆ. ಅದೇ ರೀತಿಯಾಗಿ ಮೇಷರಾಶಿಯಿಂದ ಪಂಚಮದಲ್ಲಿಯೇ ಕೇತು ಇರುವುದರಿಂದ ಇದು ಜ್ಞಾನಕ್ಷೇತ್ರ, ಪಿತೃ ಸಂತಾನ ಎನ್ನುವಂತಹ 3 ವಿಷಯಗಳನ್ನು ಇದು ಹೇಳುತ್ತೆ. ಒಂದು, ಎಲ್ಲಿ ಪಂಚಮದಲ್ಲಿ ಕೇತು ಬಂತು ಆಗ ನಮ್ಮ ಧೀಶಕ್ತಿ ಏನಿದೆ, ಈ ಧೀಶಕ್ತಿಯು ಸಂಪೂರ್ಣ ನಮ್ಮ ಜೀವನಕ್ಕೆ ಉಪಯೋಗವಾಗದಂತೆ ಅದು ಮುಚ್ಚಿಡುವ ವ್ಯವಸ್ಥೆಯನ್ನು ಮಾಡ್ತದೆ. ಆಚ್ಛಾದನ ಅಂತ ಹೇಳ್ತೇವೆ. ಅಂದರೆ ನಮಗೆ ಉತ್ತಮ ಜ್ಞಾನ ಇದೆ, ಆದರೆ ನಮ್ಮ ಜೀವನಕ್ಕೆ ಉತ್ತಮವಾಗುವ ವಿಚಾರದಲ್ಲಿ ಯಾವ ಜ್ಞಾನವನ್ನು ತೆಗೆದುಕೊಂಡು ನಿರ್ಣಯವನ್ನು ತೆಗೆದುಕೊಳ್ಬೇಕೋ ಆ ಜ್ಞಾನವೇ ಲಭ್ಯವಾಗದಂತೆ ಇದ್ದರೂ ಇಲ್ಲದಂತೆ, ನನಗೆ ಗೊತ್ತಿತ್ತು ಆದರೆ ಮಾಡಲಿಕ್ಕಾಗಿಲ್ಲ, ಈ ರೀತಿಯಾಗಿ ಆಚ್ಛಾದನೆ ಉಂಟಾಗತ್ತೆ. ಅದು ನಮ್ಮ ತಂದೆಯ ವಿಚಾರದಲ್ಲಿ ಮೇಷರಾಶಿಯವರಿಗೆ ಪಿತೃಸ್ಥಾನವೂ ಕೂಡ ಆಗುತ್ತೆ, ಪಿತೃಧಿಪತಿಯಾದಂಥ ರವಿಯ ಸ್ಥಾನ ಕೂಡ ಇದೇ ಆಗುತ್ತೆ. ಅದರಿಂದಾಗಿ ಮೇಷರಾಶಿಯವರಿಗೆ ಪಿತೃಸ್ಥಾನವೂ ಕೂಡ ಇದನ್ನು ಪರಿಗಣಿಸುವುದರಿಂದಾಗಿ ತಂದೆಯವರು ನಮಗೆ ಒಳ್ಳೇದು ಬಯಸ್ತಾರೆ, ಆದರೆ ಚೆನ್ನಾಗಿ ಮಾತಾಡೋದಿಲ್ಲ, ಮನಸ್ತಾಪ, ನಾನು ಏನು ಹೇಳಿದ್ರು ಏನೋ ಕಿರಿಕಿರಿ ಮಾಡ್ತಾ ಇರ್ತಾರೆ, ಇತ್ಯಾದಿಗಳು ಅನೇಕ ವಿಧಗಳು, ಒಂದೇ ವಿಚಾರಗಳಲ್ಲ. ಮತ್ತು ಸಂತಾನಹೀನತೆ, ಆ ಮಕ್ಕಳಾಗದೇ ಇರುವಂಥದ್ದು, ನಮ್ಮ ಧೀಶಕ್ತಿ ಸರಿಯಾಗಿ ನಮಗೋಸ್ಕರ ಕೆಲಸ ಮಾಡದೇ ಇರುವಂಥದ್ದು, ನಾವು ಹೇಳಿದ್ದೆಲ್ಲ ಬೇರೆಯವರಿಗೆ ಒಳ್ಳೆಯದಾಗ್ತದೆ, ನಮಗೆ ಮಾತ್ರ ಸರಿ ಕೆಲಸ ಮಾಡೋದಿಲ್ಲ ಅನ್ನುವಂತಹ ಅವಸ್ಥೆ ಇರುತ್ತಲ್ಲ, ಆ ದೋಷ ನಿವಾರಣೆಗೆ ಕೇತು ಇದನ್ನು ಆರಾಧನೆ, ನಾಗಶಕ್ತಿ ವಿನಾಯಕನ ಆರಾಧನೆ, ಇದನ್ನೇ ಪೌರ್ಣಿಮೆಯಲ್ಲಿ ನೀವು ಸಂಕಲ್ಪ ಮಾಡಿ ಅನುಷ್ಠಾನವನ್ನು ಮಾಡಿ ಆ ಮಾನಸ ಪೂಜೆಯನ್ನು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಮಾಡಿ, ಆ ಶ್ರದ್ಧಾ ಭಕ್ತಿಯೇ ನಿಮ್ಮ ನಿಜವಾದ ಜೀವನದ ಉತ್ತಮ ಫಲಕ್ಕೆ ಕಾರಣವಾಗಿರುತ್ತೆ. ಆದ್ದರಿಂದಾಗಿ ಆ ಶ್ರದ್ಧಾ ಭಕ್ತಿಯಿಂದ ನಾಗಶಕ್ತಿ ವಿನಾಯಕನ ಆರಾಧನೆಯನ್ನು ಮಾಡಿದರೆ ಪಂಚಮದ ದೋಷ ಖಂಡಿತ ನಿವಾರಣೆ ಆಗುತ್ತೆ. ಆದರೆ ತಾಯಿ ತಂದೆ ಗುರು ಮತ್ತು ನಾಗಶಕ್ತಿ ವಿನಾಯಕ ಮತ್ತು ಕುಲದೇವತಾ ಆರಾಧನೆ ಆ ಮೂಲಕವಾಗಿ ಮಾಡ್ಕೊಂಡು ಹೋದಾಗ ಫಲ ಸಿಗುತ್ತೆ. ಇನ್ನು ಈ ರೋಗಸ್ಥಾನದ ಅಧಿಪತಿ ಬುಧ ಈಗಾಗಲೇ ಹೇಳಿದಾಗೆ ವ್ಯಯಕ್ಕೆ ಬರುವುದರಿಂದ ಬೌದ್ಧಿಕವಾದ ಹಿನ್ನಡೆ ಕೂಡ ಕಂಡುಬರುತ್ತೆ. ಬುಧ ಬುದ್ಧಿಕಾರಕ, ನಿಶ್ಚಯಾತ್ಮಕ ಬುದ್ಧಿ ಎನ್ನುವಂಥದ್ದು. ನಮ್ಮ ಜ್ಞಾನ ಎಷ್ಟೇ ಪ್ರಕಾಶನಗೊಂಡರೂ ಕೂಡ ನೋಡಿ, ಪೌರ್ಣಿಮೆಯ ನಂತರದಲ್ಲಿ ನಿಮಗೆ ಕುಜನು ಇಲ್ಲಿ ವ್ಯಯಕ್ಕೆ ಬರುವುದರಿಂದಾಗಿ ರಾಹುಗ್ರಸ್ತತೆಯಿಂದ ಬಿಡುಗಡೆ ಹೊಂದುವುದರಿಂದ ಉತ್ತಮ ನಿರ್ಣಯವನ್ನು ತೆಗೆದುಕೊಳ್ಳುವಂಥ ದಿನಗಳು ಬರ್ತವೆ ಪೌರ್ಣಿಮೆಯ ನಂತರದಲ್ಲಿ. ಆ ನಂತರದ ದಿನಗಳಲ್ಲೂ ಕೂಡ ಈ ಬುಧನು ಕೆಲಸವನ್ನೇ ಮಾಡದೇ ಇದ್ದರೆ ವ್ಯಯದಲ್ಲಿ ಇರುವುದರಿಂದ ನಿಶ್ಚಯಾತ್ಮಕ ಬುದ್ಧಿ. ಹಾಗಾಗಿ ಆಂಜನೇಯನ ಆರಾಧನೆ ಖಂಡಿತವಾಗಿಯೂ ನಿಮ್ಮ ನಿರ್ಣಯಗಳನ್ನು ತೆಗೆದುಕೊಳ್ಳುವಾಗ ಖಂಡಿತವಾಗಿ ಬೇಕು. ಆಂಜನೇಯನ ಆರಾಧನೆಯನ್ನು ಮಾಡುವ ಮೂಲಕವಾಗಿ ನಾಗಶಕ್ತಿ ವಿನಾಯಕನ ಆರಾಧನೆ ಮಾಡದೆ ನೀವು ಆಂಜನೇಯನ ಆರಾಧನೆ ಮಾಡಿದ್ರೆ ಫಲ ಸಿಗೋದಿಲ್ಲ. ಹಾಗೆ ಹೇಗೆ ಆಂಜನೇಯನ ಆರಾಧನೆ ಮಾಡದೆ ರಾಮನ ಆರಾಧನೆ ಫಲ ಸಿಗೋದಿಲ್ವೋ, ಹನುಮತ್ ಕೀಲಕಂ ಅಂತ ಹೇಳ್ತಾರೆ. ಸಮಸ್ತ ದೇವತಾ ಆರಾಧನೆಗೆ ಮೂಲ ಈ ನಾಗಶಕ್ತಿ ವಿನಾಯಕನಾಗ್ತಾನೆ. ಯಾಕೆಂದರೆ ಕೇತುಗ್ರಸ್ತತೆಯು ಸಮಸ್ತ ಗ್ರಹಕ್ಕೂ, ರಾಹುಗ್ರಸ್ತತೆಯು ಸಮಸ್ತ ರಾಶಿಗಳಿಗೂ ಕೂಡ ನಿರಂತರವಾಗಿ ಆಗ್ತಾ ಇರುವುದರಿಂದಾಗಿಯೇ ನಮ್ಮ ಪೂರ್ವಜರು ಋಷಿಮುನಿಗಳು ಎಲ್ಲ ಗ್ರಹಗಳಿಂದ ಹೇಳುವ ಎಲ್ಲ ದೇವತೆಗಳ ಆರಾಧನೆಗೆ ವಿನಾಯಕನ ಆರಾಧನೆ ಅತಿ ಮುಖ್ಯವಾಗಿ ಪ್ರಥಮ ಪೂಜಿತ ಎಂಬುದಾಗಿ ಹೇಳ್ತಾರೆ. ಹಾಗಾಗಿ ನಿಮ್ಮ ಅತ್ಯುತ್ತಮವಾದ ಎಲ್ಲ ಫಲಗಳು ಸಂಪೂರ್ಣವಾಗಿ ಸಿಗಬೇಕು ಅಂದರೆ ನಾಗಶಕ್ತಿ ವಿನಾಯಕ ಅದಕ್ಕೆ ಸಂಪೂರ್ಣವಾದ ಪರಿಹಾರವಾಗಿದ್ದಾನೆ, ಯಾವ ಸಂದೇಹ ಇಲ್ಲ. ಹಾಗಾಗಿ ಇಲ್ಲಿ ಈ ಒಂದು ಕೇತುವಿನ ಗ್ರಸ್ತತೆ ಇಲ್ಲದಂತಹ ಈ ಒಂದು ಕನ್ಯಾ ರಾಶಿ ಇದ್ದರೂ ಕೂಡ ರಾಹುಗ್ರಸ್ತತೆಯನ್ನು ಹೊಂದಿದೆ.
ಒಂದು ರಾಹುಗ್ರಸ್ತತೆಯನ್ನು, ರಾಹುವಿನಿಂದ ಪೀಡಿತವಾದ ಬುಧ, ರಾಹುವಿನಿಂದ ಪೀಡಿತವಾದ ಕನ್ಯಾ ರಾಶಿ, ಇವೆರಡರ ಮಧ್ಯದಲ್ಲಿ ನಾವು ಗಮನಿಸಿದಾಗ ಇಲ್ಲಿ ಕೇತುಗ್ರಸ್ತನಾಗಿ ಈ ರಾಹುವಿನಿಂದ ಹೋದಾಗ ಬುಧನು ಕೇತು ಪೀಡಿತನಾಗ್ತಾನೆ. ಹಾಗೂ ಈ ಬುಧನು ಷಷ್ಠಾಧಿಪತಿಯಾಗಿ 12ನೇ ಮನೆಯಲ್ಲಿ ರೋಗ ನಿವಾರಣೆಯ ಜೊತೆಗೆ ಬುದ್ಧಿಯು ಕೆಲಸ ಮಾಡದ ವಿಷಯಗಳು ಕಂಡು ಬರ್ತವೆ. ಹಾಗಾಗಿ ಈ ಬೌದ್ಧಿಕವಾದಂತಹ ಯಾವ ಹಿನ್ನಡೆ ಇರ್ತದೆ, ಅಂದರೆ ನಿರ್ಣಯಾತ್ಮಕ ಶಕ್ತಿಗಳು, ನಿರ್ಣಯವನ್ನು ತೆಗೆದುಕೊಳ್ತೀರಾ, ಆದರೆ ಏನಾಗ್ಬೋದು, ಉತ್ತಮ ನಿರ್ಣಯ ಆದರೂ ಕೂಡ ನಾವು ತೆಗೆದುಕೊಂಡ ನಮ್ಮ ಜೀವನದ ನಿರ್ಣಯಗಳೇನಿದೆ ನಮಗೆ ತಿರುಗಿ ಬೀಳುವಂಥ ಅವಸ್ಥೆಗಳು, ನೀವು ತೆಗೆದುಕೊಂಡದ್ದು ಎಷ್ಟೇ ಜ್ಞಾನಪೂರ್ವಕವಾಗಿ ತೆಗೆದುಕೊಂಡರೂ ಕೂಡ ಅದು ನಮಗೆ, ಬೇರೆಯವರಿಗೆ ಹೇಳಿದ್ದೆಲ್ಲ ಸರಿಯಾಗಿ ನಮಗೆ ನಾವು ತೆಗೆದುಕೊಂಡ ನಿರ್ಣಯ ಸರಿಯಾದ ಕೆಲಸ ಮಾಡದೇ ಇರುವಂಥದ್ದು, ನಾವು ಅಂದ್ಕೊಂಡಾಗೆ ಆಗದೇ ಇರುವಂಥ ಅವಸ್ಥೆಗಳೇನು ಬರ್ತದೆ, ಅದೇ ಬೌದ್ಧಿಕ ಶಕ್ತಿಯಲ್ಲಿ ಉಂಟಾಗುವ ದೋಷಗಳು ಅಂತ ಕರಿತೇವೆ. ಬುದ್ಧಿ ಇರ್ತದೆ, ಉತ್ತಮವಾದ ನಿರ್ಣಯಗಳನ್ನು ಕೂಡ ತೆಗೆದುಕೊಳ್ಳುವ ಶಕ್ತಿ ಆ ವ್ಯಕ್ತಿಗೆ ಇರ್ತದೆ, ತೆಗೆದುಕೊಂಡು ಕೂಡ ಆ ನಿರ್ಣಯ ಅವರಿಗೆ ವಿರುದ್ಧವಾಗಿ ಯಾವಾಗ ಫಲದಲ್ಲಿ ಕಾಣೋದಕ್ಕೆ ಶುರುವಾಗುತ್ತೆ, ಇದನ್ನೇ ದೋಷ ಅಂತ ಹೇಳಿರುವಂಥದ್ದು. ಆದ್ದರಿಂದ ಆಂಜನೇಯನ ಆರಾಧನೆಯನ್ನು ಮಾಡಿಯೇ ನಿರ್ಣಯವನ್ನು ತೆಗೆದುಕೊಳ್ಳಬೇಕಾದ ಅನಿವಾರ್ಯತೆ ಈ ಒಂದು ಚೈತ್ರ ಮಾಸದಲ್ಲಿ ನಿಮಗಿದೆ. ಆಂಜನೇಯನ ಆರಾಧನೆ ಅತ್ಯಂತ ಮುಖ್ಯವಾಗಿ ಈ ಒಂದು ಬೌದ್ಧಿಕ, ಯಾಕೆಂದರೆ ಮನಸ್ಸು ಮತ್ತು ಬುದ್ಧಿ, ಆ ಚಂದ್ರ ಮತ್ತು ಬುಧನ ನೋಡಿ, ಅಮಾವಾಸ್ಯೆ ಕೂಡ ಇಲ್ಲೇ ಆಗುತ್ತೆ, ಬುಧ ಕೂಡ ಅಲ್ಲೇ ಪ್ರವೇಶ ಆಗಿದ್ದಾನೆ. ಅಮಾವಾಸ್ಯೆ ಚಂದ್ರನ ಹೀನತೆ, ಕಾಣದೇ ಇರುವಂಥ ಅವಸ್ಥೆ, ಮಾನಸಿಕ ಹಿನ್ನಡೆ ಇರುವಂಥ ದಿನಗಳು. ಆ ಸಂದರ್ಭದಲ್ಲಿ ಈ ಅಮಾವಾಸ್ಯೆಯಿಂದ ನೀವು ಈ ಒಂದು ಪೌರ್ಣಿಮೆಯವರಿಗೆ ತೆಗೆದುಕೊಳ್ಳುವ ಎಲ್ಲ ನಿರ್ಧಾರಗಳು ನಾಗಶಕ್ತಿ ವಿನಾಯಕ ಮತ್ತು ಆಂಜನೇಯನ ಆರಾಧನೆ ಇಲ್ಲದೆ ತೆಗೆದುಕೊಂಡರೆ ಖಂಡಿತವಾಗಿ ಅದು ನಿಮಗೆ ವಿರುದ್ಧ ದಿಕ್ಕಿನಲ್ಲಿ ಕೆಲಸ ಮಾಡ್ತದೆ. ಹಾಗಾಗಿ ಇಲ್ಲಿ ಇನ್ನು ಸಪ್ತಮಾಧಿಪತಿ ಶುಕ್ರನ ವಿಚಾರ ಈಗಾಗಲೇ ಸಂಗಾತಿ ವಿಚಾರ, ಪ್ರೇಮಿಗಳ ವಿಚಾರ, ವೈವಾಹಿಕ ವಿಚಾರ, ಅನ್ಯೋನ್ಯ ಸಾಮರಸ್ಯತೆ ಎಲ್ಲವನ್ನು ಕೂಡ ಹೇಳಾಗಿದೆ, ಅವೆಲ್ಲ ಅತ್ಯುತ್ತಮವಾಗಿದೆ. ಅಷ್ಟಮಾಧಿಪತಿ ಕೂಡ ಇಲ್ಲಿ ವೇದದಲ್ಲಿ ಬರ್ತಾ ಇರುವಂಥದ್ದು ಅನೇಕ ಕಂಟಕಹೀನತೆ. ಆದರೆ ಇಲ್ಲಿ ಈ ರಾಶಿಯ ಅಧಿಪತಿಯಾಗಿ ವೇದಲ್ಲೂ ಮತ್ತು ಅಮಾವಾಸ್ಯೆ ಇತ್ಯಾದಿಗಳಲ್ಲಿ ಸಣ್ಣ ಪುಟ್ಟ ದೋಷಗಳು, ಕಾಲಿಗೆ ಇತ್ಯಾದಿಗಳಿಗೆ ಏಟಾಗುವಂಥ ಲಕ್ಷಣಗಳು ಇತ್ಯಾದಿಗಳು ಕಂಡ್ರೆ ಕೂಡ ಆಶ್ಚರ್ಯ ಇಲ್ಲ. ಆದ್ದರಿಂದ ನಿಮ್ಮ ಜಾತಕವನ್ನು ಅವಲಂಬಿಸಿ ಅದರ ಫಲ ಇರ್ತದೆ. ಆದ್ದರಿಂದ ಪ್ರತಿಯೊಬ್ಬರ ಜಾತಕದ ಪರಿಶೀಲನೆ ಅಗತ್ಯ ಖಂಡಿತವಾಗಿ ಇರ್ತದೆ. ಇದರ ಬಗ್ಗೆ ಅತಿ ಹೆಚ್ಚಿನ ಗಮನ ನೀವು ನೀಡಬೇಕಾಗಿರುವಂಥದ್ದು, ಸರಿಯಾದ ವಿಮರ್ಶೆಯನ್ನು ಮಾಡಿಕೊಳ್ಳಿ. ಹಾಗೆ ಈ ಕುಜ ರಾಶಿಯ ಅಧಿಪತಿಯಾಗಿ ತಲೆಯ ಭಾಗದ ಅಧಿಪತಿಯಾಗಿ ವೇದದಲ್ಲಿ ಬರುವುದರಿಂದ ದಯವಿಟ್ಟು ತಲೆಯ ಭಾಗ ಹೆಲ್ಮೆಟ್ ಇಲ್ಲದೆ, ನಾನು ಮತ್ತೆ ಹೇಳ್ತಾ ಇರ್ತೀನಿ, ಯಾವುದೇ ಕಾರಣಕ್ಕೂ ಗಾಡಿ ಓಡಿಸಬೇಡಿ. ನಿಮ್ಮ ರಕ್ಷಣೆ, ನಿಮ್ಮ ಹೊಣೆ, ನಿಮ್ಮ ಒಂದು ಜೀವಿತ ಅವಧಿಯು ಅತ್ಯುತ್ತಮವಾಗಿ ಸಮಾಜಕ್ಕೆ ಅತಿ ಮುಖ್ಯವಾಗಿದೆ. ಆ ಒಂದು ಉತ್ತಮ ನಿಮ್ಮ ಕುಟುಂಬಕ್ಕೂ ಈ ಸಮಾಜಕ್ಕೂ ನಿಮ್ಮ ಕೊಡುಗೆ ಅತ್ಯಂತ ಬೇಕಾಗಿದೆ. ಆದ್ದರಿಂದ ನಿಮ್ಮ ರಕ್ಷಣೆ ನಮಗೆಲ್ಲವೂ ಕೂಡ ಸಂತೋಷದ ವಿಚಾರ ಆಗಿರುತ್ತೆ. ಇನ್ನು ಭಾಗ್ಯಾಧಿಪತಿಯಾದ ಗುರು ತೃತೀಯದಲ್ಲಿರುವುದರಿಂದಾಗಿ ಕುಲದೇವತಾ ಆರಾಧನೆಯ ಸಂಪೂರ್ಣ ಫಲ, ಮಂತ್ರದ ಮತ್ತು ಜಪಾನುಷ್ಠಾನಗಳ ಸಂಪೂರ್ಣ ಫಲ ಸಿಗುವಂಥ ಮಹಾಯೋಗ ಚೈತ್ರ ಮಾಸ ನಿಮಗೆ ಕರುಣಿಸಿದೆ. ಇನ್ನು ದಶಮಾಧಿಪತಿಯಾದ ಶನೈಶ್ಚರ ರವಿ ಶುಕ್ರ ರವಿ ಜೊತೆಗೆ ಕುಜ ಬುಧನ ಜೊತೆಗೆ ಸೇರುವಂಥದ್ದು, ರಾಶಿ ಅಧಿಪತಿ ಜೊತೆಗೆ ಶನೈಶ್ಚರ ದ್ವಾದಶದಲ್ಲಿ ವೇದಲ್ಲಿದ್ದರೂ ಕೂಡ ಶನೈಶ್ಚರನು ದ್ವಾದಶದಲ್ಲಿ ಉತ್ತಮ ಫಲವನ್ನು, ಅಂದರೆ ಪೂರ್ವಜನ್ಮದ ಕೆಟ್ಟ ಕರ್ಮ ಫಲವನ್ನು ನಿವಾರಣೆ ಮಾಡಿ ಉತ್ತಮ ಫಲವನ್ನು ಕೊಡುವ ಸ್ಥಾನದಲ್ಲಿ ಇದ್ದಾನೆ. ಆ ಹಿಂದಿನ ಜನ್ಮದ ನಿಮ್ಮ ಪಾಪ ಕರ್ಮದವನ್ನು ವ್ಯಯ ಮಾಡುವಂತಹ ಶನೈಶ್ಚರ ಕರ್ಮ ಫಲದಾತನಾಗಿ ಆ ಒಂದು ಪಾಪ ಫಲವನ್ನು ವ್ಯಯ ಮಾಡಿ ಪುಣ್ಯ ಫಲವನ್ನು ನೀಡಬೇಕು ಅಂತಾದರೆ ನಿಮ್ಮ ನಡೆ ನುಡಿಯನ್ನು ಅನುಸರಿಸಿ ಈ ಜನ್ಮದಲ್ಲಿ ನೀಡ್ತಾನೆ. ಒಂದು ನಿಮ್ಮ ಜಾತಕದ ಪ್ರಕಾರ ಈಗ ಯಾವ ಗ್ರಹಾಧಿಪತ್ಯ ಇರ್ತದೆ, ಯಾವ ಪಾಪಾಂಶ ಅಥವಾ ಪುಣ್ಯಾಂಶವನ್ನು ಅನುಭವಿಸುವ ಯೋಗ ಇದೆ, ಅದನ್ನು ಶನೈಶ್ಚರ ನೀಡ್ತಾ ಇರ್ತಾನೆ. ಅದರ ಜೊತೆಗೆ ಈ ಜನ್ಮದಲ್ಲಿ ಈ ಸಮಯದಲ್ಲಿ ನೀವು ತೆಗೆದುಕೊಳ್ಳುವ ನಿರ್ಧಾರ, ನಿಮ್ಮ ನಡೆ ನುಡಿ ಸಂಸ್ಕಾರಗಳು ಖಂಡಿತವಾಗಿಯೂ ಅದನ್ನು ಆಧರಿಸಿ ಶನೈಶ್ಚರ ನಿಮಗೆ ಉತ್ತಮ ಫಲ ನೀಡ್ತಾನೆ. ಹಾಗಾಗಿ ನಿಮ್ಮ ಉತ್ತಮ ಸಂಸ್ಕಾರಕ್ಕೆ ತಕ್ಕಂತೆ ನಮ್ಮ ಈ ವಿಡಿಯೋವನ್ನು ನೀವು ಶೇರ್ ಮಾಡುವ ಮೂಲಕ ಅನೇಕರ ಜೀವನ ಪಾವನವಾಗುವ ರೀತಿಯಲ್ಲಿ ದಯವಿಟ್ಟು ಶೇರ್ ಮಾಡ್ತೀರಿ ಅನ್ನೋಂತಹ ಸಂಪೂರ್ಣ ನಿಮ್ಮ ಸಂಸ್ಕಾರದ ಮೇಲೆ ನಮಗೆ ಭರವಸೆ ಇದೆ. ನೀವು ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್ ಇದನ್ನು ಮಾಡುವುದನ್ನು ದಯವಿಟ್ಟು ಮರಿಬೇಡಿ. ಇಷ್ಟೊಂದು ಸಮಯವನ್ನು ನಾವು ನಿಮಗೆ ಮೀಸಲಿಟ್ಟಿದ್ದು ಕೇವಲ ನಮ್ಮ ಸ್ವಾರ್ಥಕ್ಕೆ ಖಂಡಿತ ಅಲ್ಲ, ನಿಮ್ಮ ಅಭ್ಯುದಯವಾಗಲಿ ಎನ್ನುವ ಚಿಂತನೆಯೊಂದಿಗೆ ನಾವು ಈ ವಿಡಿಯೋವನ್ನು ಮಾಡಿದ್ದೇವೆ. ಹಾಗಾಗಿ ಚೈತ್ರ ಮಾಸ ನಾಗಶಕ್ತಿ ವಿನಾಯಕನ ಸಂಪೂರ್ಣ ಆರಾಧನೆ ಫಲವನ್ನು ನಿಮಗೆ ನೀಡುವಂತಾಗಿ, ಅತ್ಯುತ್ತಮವಾದಂತಹ ಯೋಗಗಳು ನಿಮಗೆ ಘಟಿಸುವಂತಾಗಿ, ಪರಾಭವ ಸಂವತ್ಸರದಲ್ಲಿ ಸಂಪೂರ್ಣ ಜಯ ನಿಮ್ಮದಾಗಲಿ ಎನ್ನುತ್ತಾ ಈ ಒಂದು ಮುಂದಿನ ಲಕ್ಕಿ ಕಾಮೆಂಟ್ ಮತ್ತು ಮುಂದೆ ಇರುವಂತಹ ನಾಗಶಕ್ತಿ ವಿನಾಯಕನ ಮಾನಸ ಪೂಜಾ ಆರಾಧನೆಯನ್ನು ತಪ್ಪದೆ ನೋಡಿ. ವಿಡಿಯೋದ ಕೊನೆಯನ್ನು ಯಾವುದೇ ಕಾರಣಕ್ಕೂ ಕೂಡ ಮಿಸ್ ಮಾಡದೆ ಸಂಪೂರ್ಣವಾಗಿ ನೋಡಿ ಅಂತ ತಮ್ಮಲ್ಲಿ ನಾನು ಆತ್ಮೀಯ ವಿನಂತಿ ಮಾಡಿಕೊಳ್ತೇನೆ.
ನಮಸ್ತೆ ಮಿತ್ರರೇ, ಫಾಲ್ಗುಣ ಮಾಸದ ಲಕ್ಕಿ ಕಾಮೆಂಟ್ ಸಮಯ. ಈ ಲಕ್ಕಿ ಕಾಮೆಂಟ್ಗೆ ಈ ಬಾರಿ ಸುರೇಶ್ ರಾಮಸ್ವಾಮಿ ಅವರು ಆಯ್ಕೆಯಾಗಿದ್ದಾರೆ. ನಮಸ್ತೆ ಸುರೇಶ್ ರಾಮಸ್ವಾಮಿ ಅವರಿಗೆ ನಮ್ಮ ಆತ್ಮೀಯ ಧನ್ಯವಾದಗಳೊಂದಿಗೆ ತಮ್ಮ ಕಾಮೆಂಟ್ ಹೀಗಿದೆ: ಎಷ್ಟೇ ಮನಸ್ಸಿಗೆ ನೋವು ಆದರೂ ಬೇಜಾರು ಆಗಬಾರ್ದು ಅಂತ ಹೇಳಿದ್ರಿ, ಆದರೆ ರಿಲೇಟಿವ್ಸ್ನಲ್ಲಿ ಟೋಪಿ ಹಾಕಿ ಆಸ್ತಿ ಹೊಡೆಯೋ ಛತ್ರಿ ಬುದ್ಧಿ ಇರುವವರು ಇದ್ದಾರಲ್ಲ ಗುರುಗಳೇ, ಅವರನ್ನು ಹೇಗೆ ನಿಭಾಯಿಸಬೇಕು ಎಂಬುದಾಗಿ ಕೇಳಿದ್ದೀರಾ. ಮೊದಲನೇ ವಾಕ್ಯ ಎಷ್ಟೇ ಮನಸ್ಸಿಗೆ ನೋವಾದರೂ ನಾವು ಬೇಜಾರಾಗಬಾರ್ದು ಅಂತ ಅರ್ಥ ಅಲ್ಲ. ನಾವು ಬೇಜಾರಾಗೋದಕ್ಕೆ ಕಾರಣ ಮನಸ್ಸಿಗೆ ನೋವಾದಾಗ. ಮನಸ್ಸಿಗೆ ನೋವನ್ನೇ ಮಾಡ್ಕೊಳ್ಬೇಡಿ. ಉದಾಹರಣೆಗೆ ಯಾರೋ ನಮಗೆ ಬೈದರು ಅಥವಾ ಇನ್ನೇನು ಹೇಳಿದ್ರು ಅಂತಾದರೆ ನಾವು ಅದನ್ನು ಸ್ವೀಕರಿಸುವಾಗ ನೋವಿನ ರೂಪದಲ್ಲಿ ನಾವು ಸ್ವೀಕರಿಸಬಾರ್ದು ಎಂಬುದಾಗಿ ನಮ್ಮ ಮಾತಿನ ಅರ್ಥ. ಹೇಗೆ ಅಂತ ಕೇಳಿದರೆ, ಅವರು ನಮ್ಮ ಮನಸ್ಸನ್ನು ನೋಯಿಸುವುದಕ್ಕೆ, ನಮಗೆ ಬೇಸರ ಮಾಡುವುದಕ್ಕಾಗಿಯೇ ಅವರು ಬೈತಾ ಇರ್ತಾರೆ. ಅವರ ಉದ್ದೇಶವನ್ನು ಈಡೇರಿಸುವುದು ನಮ್ಮ ಕರ್ತವ್ಯ ಆಗಬಾರದು. ಅವರ ದುರುದ್ದೇಶವನ್ನು ಈಡೇರಿಸುವುದು ನಮ್ಮ ಕರ್ತವ್ಯ ಆಗಬಾರ್ದು. ನಮ್ಮ ಮನಸ್ಸು ನಮ್ಮ ಅಧೀನದಲ್ಲಿರಬೇಕು. ಅವರ ಉದ್ದೇಶವನ್ನೇ ಈಡೇರಿಸುವುದು, ಅವರು ನಮಗೆ ಬೇಸರ ಆಗಲಿ ನೋವಾಗಲಿ ಅಂತಲೇ ಮಾತನಾಡ್ತಾರೆ. ಅದಿಲ್ಲದಿದ್ದರೆ ಯಾಕೆ ಹಾಗೆ ಮಾತಾಡ್ತಾರೆ? ಆ ಉದ್ದೇಶ ಈಡೇರಿಸುವ ಅನಿವಾರ್ಯತೆ ನಮಗೇನಿರುವುದಿಲ್ಲ. ಆದ್ದರಿಂದಾಗಿ ನಮ್ಮ ಮನಸ್ಸು ನಮ್ಮ ಅಧೀನದಲ್ಲಿದ್ದಾಗ ಅವರ ಉದ್ದೇಶ ವಿಫಲವಾಗ್ತದೆ. ಇದು ಮೊದಲನೇದು. ಎರಡನೇದು, ಈಗ ಉದಾಹರಣೆ, ಅವರು ಬೈದಾಗ ನನಗೆ ಮನಸ್ಸು ನೋವಾಯಿತು ಅಂತಂದರೆ ತಪ್ಪು. ಅವ್ರು ಬೈದರೂ ನನಗೆ ಮನಸ್ಸು ನೋವಾಗಿಲ್ಲ ಅಂದರೆ ನಾನು ಅವರ ಅಧೀನದಲ್ಲಿ ನಾನು ಕೆಲಸ ಮಾಡಿಲ್ಲ, ನನ್ನ ಮನಸ್ಸು ಅತ್ಯಂತ ಸ್ಥಿರತ್ವದಿಂದ ಇದೆ ಅಂತ ಅರ್ಥ. ಹಾಗಾಗಿ ಉದ್ವೇಗಕ್ಕೆ ಒಳಗಾಗುವ ಅಗತ್ಯ ಇಲ್ಲ. ಇನ್ನು ರಿಲೇಟಿವ್ಸ್ನಲ್ಲಿ ಟೋಪಿ ಹಾಕಿ ಆಸ್ತಿ ಹೊಡೆಯೋ ಚಿತ್ರ ಬುದ್ಧಿ ಇದ್ದವರಿದ್ದಾರಲ್ಲ ಅಂತ ಒಂದು ವಾಕ್ಯ ಹಾಕಿದ್ರ, ಅದನ್ನು ಹೇಗೆ ನಿಭಾಯಿಸಬೇಕು ಅಂತ ಎರಡನೇ ಪ್ರಶ್ನೆ ಕೂಡ ಕೇಳಿದ್ರ. ಇದರಿಂದ ನಾವು ಕೂಡ ಏನು ಹೊರತಲ್ಲ, ನಾವು ಅದನ್ನು ಸಂಪೂರ್ಣವಾಗಿ ಬಿಟ್ಟು ಬಂದುಬಿಟ್ಟಿದ್ದೀವಿ. ಯಾಕೆಂದರೆ ಅದನ್ನು ಅವರು ನಮಗೆ ಟೋಪಿ ಹಾಕಿದ್ರು ಅನ್ನೋದಕ್ಕಿಂತ ಅದಕ್ಕೆ ಅವರು ನಮಗೆ ಕೊಡುವಷ್ಟು ಯೋಗ್ಯರಲ್ಲ, ಅಷ್ಟೊಂದು ಅರ್ಹತೆಯನ್ನು ಅವರು ಪಡೆದಿಲ್ಲ ಅಂತ ನಾವು ಮೊದಲನೇದಾಗಿ ಅರ್ಥ ಮಾಡ್ಕೊಂಡ್ವಿ. ಎರಡನೇದಾಗಿ, ಅದರ ಜಮೀನು ಅಥವಾ ಆಸ್ತಿಯ ಜೊತೆಗೆ ಅದರ ದೋಷವನ್ನು ಕೂಡ ಕಟ್ಟಿಕೊಂಡು ಅವ್ರು ಹೋಗ್ತಾರೆ ಅನ್ನೋ ಸತ್ಯ ಕೂಡ ನನಗೆ ಅರಿವಿಗೆ ಬಂತು. ಆದರೆ ತಾಯಿ ತಂದೆ ಮಾಡಿದ ಆಸ್ತಿಗೆ ಜೋತು ಬಿದ್ದು ಬದುಕುವ ಚಿಂತನೆಯನ್ನು ಬಿಟ್ಟುಬಿಟ್ರೆ, ಅದರ ಅಗತ್ಯ ಇದ್ದಾಗ ಯೋಗ ಇದ್ದರೆ ಅದು ಬಂದೇ ಬರುತ್ತೆ. ಅವ್ರ ಹತ್ರ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಯೋಗ ಇಲ್ಲದೇ ಇದ್ದಾಗ ಇಂತಹ ಘಟನೆಗಳು ಘಟಿಸ್ತವೆ. ಯಾವಾಗ ನಮಗೆ ಆ ಯೋಗ ಇಲ್ಲ, ನಮಗೆ ಜಾತಕಾದಿ ಪರಿಶೀಲನೆಯಿಂದ ಅದು ಲಭ್ಯ ಆಗುತ್ತೆ ಕೂಡ. ಎಲ್ಲಿ ಅದು ಯೋಗ ಇಲ್ಲ, ಅದ್ರ ಬಗ್ಗೆ ಆಸೆ ಪಟ್ಟು ಏನೂ ಪ್ರಯೋಜನ ಇಲ್ಲ. ಅದು ಬಂದರೂ ಕೂಡ ಬಂದಂಥ ಹಣದಿಂದ ಅದು ತೊಳೆದು ಹೋಗುವಂಥದ್ದು, ಅದು ಅಷ್ಟು ಕೂಡ ಕೈಯಿಂದ ತಪ್ಪಿ ಹೋಗುವಂಥ ಯೋಗ ಇರ್ತದೆ. ಯಾಕೆಂದರೆ ಅದು ಬರದೇ ಇರುವಂಥ ಯೋಗ ಇದ್ದವರಿಗೆ ಅದು ಬಂದರೂ ಕೂಡ ಅದು ಉಳಿಯೋದಿಲ್ಲ. ಬರುವ ಯೋಗ ಇದ್ದರೆ ಯಾರು ತಡೆದ್ರೂ ಅದು ಬಂದೇ ಬರ್ತದೆ. ಇದು ಮೊದಲನೇ ಅಂಶ. ಎರಡನೇದಾಗಿ, ಯಾವಾಗ ಈ ರೀತಿಯಾದ ಮನೋಸ್ಥಿತಿ ಇದೆಯಲ್ಲ, ಅಂಥವರಿಗೆ ಅದರ ದೋಷವನ್ನು ಕಟ್ಟಿಕೊಳ್ಳುವ ಯೋಗ ಬಂದಾಗಲೇ ಅಂಥ ಮನಸ್ಥಿತಿ ಅವರಿಗೂ ಕೂಡ ಬಂದಿರುತ್ತೆ. ಹಾಗಾಗಿ ಅಂತಹ ಮನಸ್ಥಿತಿಯಿಂದ ತೆಗೆದುಕೊಂಡಂತಹ ಆ ಆಸ್ತಿ ಕೂಡ ಅವರಿಗೂ ಕೂಡ ಅತಿಯಾದ ದೋಷವನ್ನೇ ನೀಡುತ್ತೆ. ದೋಷಯುಕ್ತ ಆಸ್ತಿಗಳು ಮಾತ್ರ ಮಕ್ಕಳಲ್ಲಿ ಇಂತಹ ಒಂದು ಘಟನೆಗಳನ್ನು ಘಟಿಸುವಂತೆ ಮಾಡ್ತದೆ. ಇದು ಎರಡನೇದು. ಮತ್ತು ಇನ್ನೊಂದು, ಅವರನ್ನು ನಿಭಾಯಿಸುವ ಅಗತ್ಯ ಇಲ್ಲ, ನಮ್ಮನ್ನು ನಾವು ನಿಭಾಯಿಸ್ಕೊಂಡ್ರೆ ಸಾಕು. ನಮ್ಮನ್ನು ಹೇಗೆ ನಿಭಾಯಿಸಬೇಕು, ಇಂತಹ ನಮಗೆ ಅನಿವಾರ್ಯತೆ. ನಮಗೆಲ್ಲರೂ ಹೇಳ್ತಾರೆ ಹೋಗಿ ಕೇಳು, ನಮ್ಮ ಹೆಂಡತಿ ಹೇಳ್ತಾಳೆ, ಅವ್ರು ಹೇಳ್ತಾರೆ, ಇವ್ರು ಹೇಳ್ತಾರೆ, ಹೋಗಿ ಕೇಳು, ನೀವೆಂಥವ್ರಿ, ನಿಮಗೊಂದು ಅಲ್ಲಿ ಹೋಗಿ ಕೇಳುವಷ್ಟು ಇದು ಸಾಮರ್ಥ್ಯ ಇಲ್ವಾ, ಈ ಥರ ಈ ರೀತಿಯಾಗಿ ಅನೇಕ ಘಟನೆಗಳು ಘಟಿಸ್ತವೆ. ಆದರೆ ಅದನ್ನು ನಿಭಾಯಿಸುವಂಥದ್ದು ನಮ್ಮಲ್ಲಿ ದೃಢತೆ ಇರಬೇಕು. ಒಂದು ತೆಗೆದುಕೊಳ್ಬೇಕು ಅಂದರೆ ಕಾನೂನಾತ್ಮಕವಾಗಿ ಸರಿಯಾದ ಮಾರ್ಗದಲ್ಲಿ ಹೋಗಬೇಕು. ಇಲ್ಲ ಅಂತಂದರೆ ಅದರ ಬಗ್ಗೆ ಯೋಚನೆಯನ್ನು ಬಿಟ್ಟು ನಮ್ಮ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳದೆ ಅದಕ್ಕಿಂತ ಹೆಚ್ಚಿನದಾಗಿ ದುಡಿಯುವ ಚಿಂತನೆಯನ್ನು ಮಾಡಬೇಕು. ಹಾಗಾಗಿ ಮಿತ್ರ, ನಿಮಗೆ ನಮ್ಮ ಉತ್ತರ ಸರಿಯಾಗಿ ಸಮಾಧಾನ ತಂತ ಇಲ್ಲೋ ಗೊತ್ತಿಲ್ಲ, ಆದರೆ ನಾವು ಅನುಭವಿಸಿದ ಸತ್ಯವನ್ನು ನಿಮಗೆ ಹೇಳ್ತಾ ಇದ್ದೇವೆ. ಕಾರಣ ಏನು ಅಂದರೆ, ಇವತ್ತು ನಮ್ಮ ತಂದೆ ತಾಯಿಯ ಆಶೀರ್ವಾದ ನಮ್ಮ ಜೊತೆ ಬಂದುಬಿಟ್ಟಿದೆ. ಅದನ್ನು ಯಾರೂ ಕಸಿಯೋದಕ್ಕೆ ಆಗೋದಿಲ್ಲ. ಎಷ್ಟೇ ದುರ್ಬುದ್ಧಿ ಮಾಡಿದರೂ ಅದು ಯಾವ ಕಾರಣಕ್ಕೂ ಅದು ಡಿಲೀಟ್ ಆಗೋದೇ ಇಲ್ಲ. ಹಾಗಾಗಿ ಅವರ ದುರ್ಬುದ್ಧಿ, ಅವರ ಕುಹುಕ ಬುದ್ಧಿ ಇತ್ಯಾದಿಗಳು ಅವರನ್ನೇ ನುಂಗ್ತಾ ಇರುತ್ತೆ ಹೊರತು ತಾಯಿ ತಂದೆಯ ಆಶೀರ್ವಾದ ಬಲ ನಮ್ಮನ್ನು ಯಾವಾಗ ಕಾಪಾಡ್ತಾ ಇದೆ, ಅಂಥವರಿಂದ ಏನನ್ನೂ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ ಅನ್ನೋ ಸತ್ಯ ಅದು ನಿತ್ಯ ಸತ್ಯ ಆಗಿದೆ ಮಿತ್ರರೇ. ಹಾಗಾಗಿ ಸುರೇಶ್ ಸ್ವಾಮಿಯವರೇ, ಇದು ನಮ್ಮ ಉತ್ತರ. ಹಾಗೆಯೇ ಎಲ್ಲರಿಗೂ ಕೂಡ ಹೇಳ್ತೇನೆ, ಈ ಒಂದು ಯಾವ ಚೈತ್ರ ಮಾಸದಕ್ಕೂ ಕೂಡ ಎಲ್ಲರೂ ಉತ್ತಮ ಕಾಮೆಂಟ್ಗಳನ್ನು ಮಾಡಿ ಅಂತ ಕೇಳ್ಕೊಳ್ತೇನೆ. ಲಕ್ಕಿ ಕಾಮೆಂಟಿಗೆ ಸೆಲೆಕ್ಟ್ ಆಗಿ ಮುಂದಿನ ವಿಡಿಯೋವನ್ನು ಖಂಡಿತವಾಗಿ ನೋಡಿ. ತಪ್ಪದೆ ಮುಂದಿನ ವಿಡಿಯೋ ನಿಮಗಾಗಿದೆ, ಈ ಮುಂದಿನ ಭಾಗ. ಧನ್ಯವಾದಗಳು. ಭಗವಾನ್ ಸದ್ಗುರು ಶ್ರೀ ಜಗದ್ಗುರು ಆದಿಶಂಕರಾಚಾರ್ಯರ ನುಡಿಯಂತೆ ಪೂಜೆಗಳಲ್ಲಿ ಅತ್ಯಂತ ಶ್ರೇಷ್ಠ ಪೂಜೆ ಮಾನಸ ಪೂಜೆ. ಲೋಕ ಕಲ್ಯಾಣಾರ್ಥವಾಗಿ ಅನೇಕ ಶ್ರದ್ಧಾಳುಗಳ ನಿರಂತರ ಬೇಡಿಕೆಯ ಮೇರೆಗೆ ಈ ಒಂದು ಶ್ರೇಷ್ಠವಾದ ನಾಗಶಕ್ತಿ ವಿನಾಯಕನ ಮಾನಸ ಪೂಜೆಯನ್ನು ನಾಗಯಜ್ಞೋಪವೀತಧಾರಿಯಾದಂತಹ ನಾಗಶಕ್ತಿ ವಿನಾಯಕನಿಗೆ ಸಮರ್ಪಿಸುತ್ತಿದ್ದೇವೆ. ನಿತ್ಯವೂ ಒಂದೇ ಸಮಯವನ್ನು ನಿರ್ಧರಿಸಿ ನಿಗದಿಪಡಿಸಿಕೊಂಡು ಶ್ರದ್ಧೆ ಭಕ್ತಿಯಿಂದ
ಶ್ರದ್ಧಾಳುವು ನಾಗಶಕ್ತಿ ವಿನಾಯಕನ ಈ ಮಾನಸ ಪೂಜಾರಾಧನೆಯನ್ನು ಯಥಾಕ್ರಮವಾಗಿ ಮಾಡಿದಲ್ಲಿ ಸಮಸ್ತ ಫಲಗಳು ಲಭ್ಯವಾಗುವುದರಲ್ಲಿ ಶ್ರೀ ನಾಗಶಕ್ತಿ ವಿನಾಯಕನ ಸಂಪೂರ್ಣ ಅನುಗ್ರಹ ಸಿಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಸಂಪೂರ್ಣ ನಂಬಿಕೆಯಿಂದ ಶ್ರದ್ಧಾ ಭಕ್ತಿಗಳನ್ನು ಮೈಗೂಡಿಸಿಕೊಂಡು ಧ್ಯಾನಾವಸ್ಥೆಯಲ್ಲಿ ಕುಳಿತು ಬೆನ್ನನ್ನು ನೇರವಾಗಿ ಇಟ್ಟುಕೊಂಡು ಕಣ್ಣನ್ನು ಮುಚ್ಚಿಕೊಂಡು ನಿಧಾನವಾದ ಉಸಿರಾಟವನ್ನು ತೆಗೆದುಕೊಳ್ಳುತ್ತಾ ಭವ್ಯ ದಿವ್ಯ ಮೂರ್ತಿಯಾದಂತಹ ನಾಗಶಕ್ತಿ ವಿನಾಯಕನ ಮೂರ್ತಿಯನ್ನು ಮನಸ್ಸಿನ ಪರದೆಯ ಮೇಲೆ ಮೂಡಿಸಿಕೊಂಡು ನಮಗೂ ನಮ್ಮ ಕುಟುಂಬಕ್ಕೂ ನಮ್ಮ ಊರಿಗೂ ನಮ್ಮ ರಾಜ್ಯಕ್ಕೂ ನಮ್ಮ ದೇಶಕ್ಕೂ ನಮ್ಮ ಜಗತ್ತಿಗೂ ಕೂಡ ಸಂಪೂರ್ಣವಾಗಿ ನಾಗಶಕ್ತಿ ವಿನಾಯಕನ ಅನುಗ್ರಹ ಉಂಟಾಗಿ ಸಮಸ್ತವೂ ಒಳಿತಾಗಲಿ ಎನ್ನುವ ಮನೋಭಾವದೊಂದಿಗೆ ಸಂಕಲ್ಪ ಮಾಡಿಕೊಳ್ಳಬೇಕು. ಅಸ್ಮಿನ್ ಶುಭ ದಿನೇ ಮಮ ಸಮಸ್ತವಿಧ ದೋಷ ನಿವಾರಣದ್ವಾರ ಸಮಸ್ತವಿಧ ಯಶಃ ಪ್ರಾಪ್ತ್ಯರ್ಥಂ ಶ್ರೀ ನಾಗಶಕ್ತಿ ವಿನಾಯಕ ಮಾನಸ ಪೂಜಾರಾಧನಂ ಕರಿಷ್ಯೆ. ಅಥ ಧ್ಯಾನಂ ಪ್ರಸನ್ನವದನಂ ದೇವಂ ಪ್ರಮೋದದಾಯಕಂ ವಿಭುಂ ಪ್ರವಿಘ್ನಚ್ಛೇದಕಂ ದಿವ್ಯಂ ಪ್ರವಂದೇ ಫಲದಾಯಿನಂ ಗಂಭೀರವದನಂ ದೇವಂ ಗಂಭೀಜಾಕ್ಷರಗರ್ವಿತಂ ಗಕಾರರೂಪ ಸರ್ವಸ್ವಂ ಗಂಗಣೇಶಂ ನಮಾಮ್ಯಹಂ ವಿದ್ಯಾ ವಿವಾಹ ಯಜ್ಞಾನಾಂ ವಂದೇ ವಿಘ್ನ ನಿವಾರಿಣಂ ನಾಗಶಕ್ತಿ ಸಮಾಯುಕ್ತಂ ನಾಗಯಜ್ಞೋಪವೀತಿನಂ ನಾಗಯಜ್ಞೋಪವೀತೇನ ಭೂಷಿತೋ ಯಜ್ಞಕಾರಣ ಬ್ರಹ್ಮಾಂಡ ವ್ಯಾಪಿನಂ ವಂದೇ ನಾಗಶಕ್ತಿ ವಿನಾಯಕಂ ಸರ್ವಮಂಗಲಮಾಂಗಲ್ಯಂ ಸರ್ವಶಕ್ತಿ ಪ್ರದಾಯಕಂ ವಂದೇಹಂ ಸತತಂ ಭಕ್ತ್ಯಾ ನಾಗಶಕ್ತಿ ವಿನಾಯಕಂ ಧ್ಯಾಯಾಮಿ ದೇವದೇವೇಶ ಭಕ್ತಾನಾಂ ಧ್ಯಾನಗೋಚರ ಬ್ರಹ್ಮಾಂಡ ವ್ಯಾಪಿನಂ ವಂದೇ ನಾಗಶಕ್ತಿ ವಿನಾಯಕಂ ಭಕ್ತಾನಾಂ ಧ್ಯಾನಗೋಚರಾಯ ನಮಃ ಧ್ಯಾನಂ ಸಮರ್ಪಯಾಮಿ. ಆವಾಹಯಾಮಿ ತೇ ಭಕ್ತ್ಯಾ ಶೀಘ್ರಮಾಗಚ್ಚ ಹೇ ಪ್ರಭೋ ಬ್ರಹ್ಮಾಂಡ ವ್ಯಾಪಿನಂ ವಂದೇ ನಾಗಶಕ್ತಿ ವಿನಾಯಕಂ ಬ್ರಹ್ಮಾಂಡ ವ್ಯಾಪಿನೇ ಪ್ರಭವೇ ನಾಗಶಕ್ತಿ ವಿನಾಯಕಾಯ ನಮಃ ಆವಾಹನಂ ಸಮರ್ಪಯಾಮಿ. ಸ್ವಾಗತಂ ಸರ್ವಗರ್ವಘ್ನ ಸರ್ವವಿಘ್ನಹರೋ ಭವ ಬ್ರಹ್ಮಾಂಡ ವ್ಯಾಪಿನಂ ವಂದೇ ನಾಗಶಕ್ತಿ ವಿನಾಯಕಂ ಸರ್ವಗರ್ವಘ್ನಾಯ ನಮಃ ಸ್ವಾಗತಂ ತೇ ವ್ಯಾಹರಿಷ್ಯಾಮಿ. ಆಸನಮರ್ಪಯೇ ತುಭ್ಯಂ ವಿರಾಜಯ ಮಹಾಪ್ರಭೋ ಬ್ರಹ್ಮಾಂಡ ವ್ಯಾಪಿನಂ ವಂದೇ ನಾಗಶಕ್ತಿ ವಿನಾಯಕಂ ಮಹಾಪ್ರಭವೇ ನಮಃ ಆಸನಂ ಸಮರ್ಪಯಾಮಿ. ಪಾದ್ಯಂತೆ ಗಂಧಯುಕ್ತಂ ಚ ಪಾದೋದರ ಪರಿಷ್ಕರ ಬ್ರಹ್ಮಾಂಡ ವ್ಯಾಪಿನಂ ವಂದೇ ನಾಗಶಕ್ತಿ ವಿನಾಯಕಂ ಪಾದೋದರ ಪರಿಷ್ಕರಾಯ ನಮಃ ಪಾದ್ಯಂ ಸಮರ್ಪಯಾಮಿ. ಅರ್ಘ್ಯಂ ಉಪನೇತಾಯ ವಿದ್ಮಹೇ ಸುಪ್ರಸನ್ನಾಯ ಧೀಮಹಿ ತನ್ನೋ ವಟುಃ ಪ್ರಚೋದಯಾತ್.
अभयहस्ताय विद्महे बालरूपाय धीमहि तन्नो वटुः प्रचोदयात्। अग्निरूपाय विद्महे यज्ञमयाय धीमहि तन्नो वटुः प्रचोदयात्। ईशपुत्राय विद्महे गौरीसुताय धीमहि तन्नो वटुः प्रचोदयात्। पाशहस्ताय विद्महे अङ्कुशधर्त्रे च धीमहि तन्नो वटुः प्रचोदयात्। अर्घ्यन्ते अभ्रवर्णाय शुभ्रवस्त्रधराय च ब्रह्माण्डव्यापिनं वन्दे नागशक्तिविनायकम् नागशक्तिविनायकम्। शुभ्रवस्त्रधराय नमः अर्घ्यं समर्पयामि। आचमनम् आचम्यतां महादेवा मुदया तव शुण्डया ब्रह्माण्डव्यापिनं वन्दे नागशक्तिविनायकम् नागशक्तिविनायकम्। महादेवाय नमः। शुण्डे आचमनीयं परिकल्पयामि। स्नानं स्नापये निर्मलाकारा जाह्नवी सलिलादिभिः ब्रह्माण्डव्यापिनं वन्दे नागशक्तिविनायकम् नागशक्तिविनायकम्। निर्मलाकाराय नमः। स्नानं समर्पयामि। आचमनम् आचम्यतां महादेवा मुदया तव शुण्डया ब्रह्माण्डव्यापिनं वन्दे नागशक्तिविनायकम् नागशक्तिविनायकम्। महादेवाय नमः। शुण्डे आचमनीयं परिकल्पयामि। वस्त्रयुग्मं प्रदास्यामि दिव्यैरस्त्रैर्विभूषिता ब्रह्माण्डव्यापिनं वन्दे नागशक्तिविनायकम् नागशक्तिविनायकम्। दिव्यैरस्त्रैर्विभूषिताय नमः वस्त्रयुग्मं समर्पयामि। यज्ञोपवीतः नागयज्ञोपवीतेन भूषितो यज्ञकारणात् ब्रह्माण्डव्यापिनं वन्दे नागशक्तिविनायकम् नागशक्तिविनायकम्। यज्ञकारणाय नमः। नागयज्ञोपवीतं ते परिकल्पयामि। आभरणम् हिरण्याभरणं तुभ्यं कर्णचामरभूषिता ब्रह्माण्डव्यापिनं वन्दे नागशक्तिविनायकम् नागशक्तिविनायकम्। कर्णचामरभूषिताय नमः। हिरण्याभरणं समर्पयामि। गन्धः अष्टगन्धं ललाटे च इष्टबन्धप्रदायका ब्रह्माण्डव्यापिनं वन्दे नागशक्तिविनायकम् नागशक्तिविनायकम्। इष्टबन्धप्रदायकाय नमः। अष्टगन्धं समर्पयामि। कुङ्कुमं भूषणार्थं ते अर्पये हेमकङ्कणा ब्रह्माण्डव्यापिनं वन्दे नागशक्तिविनायकम् नागशक्तिविनायकम्। हेमकङ्कणाय नमः। कुङ्कुमचूर्णं समर्पयामि। हरिद्रां चूर्णरूपेण दास्ये दारिद्र्यचूर्णका ब्रह्माण्डव्यापिनं वन्दे नागशक्तिविनायकम् नागशक्तिविनायकम्। दारिद्र्यचूर्णकाय नमः। हरिद्राचूर्णं समर्पयामि। चन्दनं च चतुर्हस्ता चतुर्भद्रप्रदायका ब्रह्माण्डव्यापिनं वन्दे नागशक्तिविनायकम् नागशक्तिविनायकम्। चतुर्भद्रप्रदायकाय नमः।
चन्दनं समर्पयामि। पुष्पं पुष्पं सुगन्धयुक्तं च पुष्पदन्ताय अर्प्यते। ब्रह्माण्डव्यापिनं वन्दे नागशक्तिविनायकम् नागशक्तिविनायकम्। पुष्पदन्ताय नमः पुष्पाणि समर्पयामि। दूर्वायुग्मं प्रदास्यामि सर्वदुःस्वप्ननाशका। ब्रह्माण्डव्यापिनं वन्दे नागशक्तिविनायकम् नागशक्तिविनायकम्। दुःस्वप्ननाशकाय नमः दूर्वायुग्मं समर्पयामि। अर्चना ॐ उपनीताय नमः ॐ सुप्रसन्नाय नमः ॐ वटवे नमः ॐ अभयहस्ताय नमः ॐ बालरूपाय नमः ॐ अग्निरूपाय नमः ॐ यज्ञमयाय नमः ॐ ईशपुत्राय नमः ॐ गौरीसुताय नमः ॐ पाशहस्ताय नमः ॐ अंकुशधर्त्रे नमः ॐ नागशक्तिविनायकाय नमः। तव नामार्चनं पुण्यं प्रसीद गणनायक। ब्रह्माण्डव्यापिनं वन्दे नागशक्तिविनायकम् नागशक्तिविनायकम्। गणनायकाय नमः नामपूजां समर्पयामि। धूपमाघ्रापये तुभ्यं धूर्जटे प्रियनन्दन। ब्रह्माण्डव्यापिनं वन्दे नागशक्तिविनायकम् नागशक्तिविनायकम्। धूर्जटे प्रियनन्दनाय नमः धूपमाघ्रापयामि। दीपः सुदीपास्ते प्रदर्श्यन्ते अज्ञानध्वान्तनाशका। ब्रह्माण्डव्यापिनं वन्दे नागशक्तिविनायकम् नागशक्तिविनायकम्। अज्ञानध्वान्तनाशकाय सुज्ञानकारिणे नमः सुदीपं ते दर्शयामि। नैवेद्यम् लम्बोदरमहाकाय फलवैविध्यमर्पये। ब्रह्माण्डव्यापिनं वन्दे नागशक्तिविनायकम् नागशक्तिविनायकम्। प्राणाय नमः अपानाय नमः व्यानाय नमः उदानाय नमः समानाय नमः लम्बोदरमहाकायाय नमः। समर्पितनैवेद्यैः तृप्तो भव। आचम्यतां महादेवा मुदया तव शुण्डया। ब्रह्माण्डव्यापिनं वन्दे नागशक्तिविनायकम् नागशक्तिविनायकम्। महादेवाय नमः शुण्डे आचमनीयं परिकल्पयामि। हस्तप्रक्षालनम् हस्तौ क्षालय देवेश सोमसूर्याग्निलोचन। ब्रह्माण्डव्यापिनं वन्दे नागशक्तिविनायकम् नागशक्तिविनायकम्। सोमसूर्याग्निलोचनाय नमः हस्तप्रक्षालनं समर्पयामि। नीराजनं गृहाणेदं सुमङ्गलनिरञ्जन। ब्रह्माण्डव्यापिनं वन्दे नागशक्तिविनायकम् नागशक्तिविनायकम्। सुमङ्गलनिरञ्जनाय नमः नीराजनं समर्पयामि। पुष्पाञ्जलिः पुष्पाञ्जलिस्तु भक्त्या च सदन्ताभयमुद्रका। ब्रह्माण्डव्यापिनं वन्दे नागशक्तिविनायकम् नागशक्तिविनायकम्। सदन्ताभयमुद्रकाय नमः पुष्पाञ्जलिं समर्पयामि। प्रदक्षिणनमस्कारः प्रदक्षिणनमस्काराः क्रियन्ते पापनाशका। ब्रह्माण्डव्यापिनं वन्दे नागशक्तिविनायकम्
नागशक्तिविनायकम् पापनाशकाय नमः प्रदक्षिणनमस्कारान् समर्पयामि प्रसन्नार्घ्यम् उपनीताय विद्महे सुप्रसन्नाय धीमहि तन्नो वटुः प्रचोदयात् अभयहस्ताय विद्महे बालरूपाय धीमहि तन्नो वटुः प्रचोदयात् अग्निरूपाय विद्महे यज्ञमयाय धीमहि तन्नो वटुः प्रचोदयात् ईशपुत्राय विद्महे गौरीसुताय धीमहि तन्नो वटुः प्रचोदयात् पाशहस्ताय विद्महे अङ्कुशधर्त्रे च धीमहि तन्नो वटुः प्रचोदयात् अर्घ्यन्ते अभ्रवर्णाय शुभ्रवस्त्रधराय च ब्रह्माण्डव्यापिनं वन्दे नागशक्तिविनायकम् नागशक्तिविनायकम् शुभ्रवस्त्रधराय नमः ಪ್ರಸನ್ನಾರ್ಘ್ಯಂ ಸಮರ್ಪಯಾಮಿ. ಭಕ್ತಿಯಿಂದ ಪ್ರಾರ್ಥಿಸಿಕೊಳ್ಳುವುದು. ಹೇ ನಾಗಶಕ್ತಿ ವಿನಾಯಕ, ನಾನು ಮಾಡುವ ಎಲ್ಲ ಯೋಚನೆಗಳನ್ನು, ನಾನು ಮಾಡುವ ಎಲ್ಲ ಕೆಲಸಗಳನ್ನು, ನಾನು ಆಡುವ ಎಲ್ಲ ಮಾತುಗಳನ್ನು ನಿನಗೇ ಅರ್ಪಿಸುತ್ತೇನೆ, ನಿನ್ನ ಪಾದಾರವಿಂದಗಳಲ್ಲಿ ಅರ್ಪಿಸುತ್ತೇನೆ. ಹೇ ನಾಗಶಕ್ತಿ ವಿನಾಯಕ, ನನ್ನ ಯೋಚನೆಗಳೆಲ್ಲವೂ ಕೂಡ ನಿನ್ನ ಧ್ಯಾನ, ನಾನು ಮಾಡುವ ಕೆಲಸಗಳೆಲ್ಲ ನಿನ್ನ ಸೇವೆ, ನಾನಾಡುವ ಎಲ್ಲ ಮಾತುಗಳು ನಿನ್ನ ಸ್ತುತಿ. ಹೇ ನಾಗಶಕ್ತಿ ವಿನಾಯಕ, ನನ್ನ ಪೂರ್ವಜನ್ಮದ ಜನ್ಮಾಂತರದ ಎಲ್ಲ ದೋಷಗಳನ್ನು, ಈ ಜನ್ಮದಲ್ಲಿ ಉಂಟಾದ ಎಲ್ಲ ದೋಷಗಳನ್ನು ಮತ್ತು ಕುಟುಂಬದಿಂದ ಬಂದ ಸಮಸ್ತ ದೋಷಗಳನ್ನು ನಿವಾರಣೆ ಮಾಡಿ ಅನುಗ್ರಹಿಸು. ನನಗೂ ನನ್ನ ಕುಟುಂಬಕ್ಕೂ ಕುಲಕ್ಕೂ ನಮ್ಮ ದೇಶಕ್ಕೂ ನಮ್ಮ ಜಗತ್ತಿಗೂ ಕೂಡ ಸಂಪೂರ್ಣ ನಿನ್ನ ಅನುಗ್ರಹದ ಮೂಲಕ ಶಾಂತಿ ಉಂಟಾಗಲಿ, ಸಮಸ್ತ ವಿಧವಾದ ಒಳಿತುಂಟಾಗಲಿ. ನಾನು ನಿನಗೆ ಶರಣಾಗಿದ್ದೇನೆ. ಮನಸೋದ್ದಿಷ್ಟ ಪ್ರಾರ್ಥನಾಂ ಸಮರ್ಪಯಾಮಿ. ಅನೇನ ಶ್ರೀನಾಗಶಕ್ತಿ ವಿನಾಯಕ ಮಾನಸ ಪೂಜಾರಾಧನ ಕರ್ಮಣ ಶ್ರೀನಾಗಶಕ್ತಿ ವಿನಾಯಕ ಪ್ರಿಯತಾ ಪ್ರಸಾದಂ ದೇಹಿ ಭಗವನ್ ಪ್ರಸೀದ ಮಮ ದೇವತಾ ಬ್ರಹ್ಮಾಂಡವ್ಯಾಪಿನಂ ವಂದೇ ನಾಗಶಕ್ತಿ ವಿನಾಯಕಂ ನಾಗಶಕ್ತಿ ವಿನಾಯಕಂ ನಾಗಶಕ್ತಿ ವಿನಾಯಕಂ ಪ್ರಸೀದ ಪ್ರಸೀದ ಪ್ರಸಾದಂ ದೇಹಿ. ಶ್ರೀ ನಾಗಶಕ್ತಿ ವಿನಾಯಕನ ಅಭಯಹಸ್ತದಿಂದ ಸಂಪೂರ್ಣವಾದ ಒಂದು ಅಭಯ ಲಭ್ಯವಾಗಿದೆ. ನಿಧಾನವಾಗಿ ಕೈಗಳನ್ನು ಉಜ್ಜಿ ಕಣ್ಣುಗಳ ಮೇಲೆ ಅಂಗೈಗಳನ್ನು ಇಟ್ಟುಕೊಂಡು ನಿಧಾನವಾಗಿ ಕಣ್ತೆರೆದು ಆ ನಾಗಶಕ್ತಿ ವಿನಾಯಕನನ್ನು ಮನಸ್ಸಿನಲ್ಲಿ ಸ್ಮರಿಸುತ್ತಾ ಈ ದಿನ ಸಂಪೂರ್ಣವಾಗಿ ನಾಗಶಕ್ತಿ ವಿನಾಯಕನ ಸಂಪೂರ್ಣ ಅನುಗ್ರಹದಿಂದ ಸಮಸ್ತ ಶುಭವುಂಟಾಗಲಿದೆ ಎಂಬುದಾಗಿ ಭಾವಿಸಿ ನಿತ್ಯ ಶ್ರೀ ನಾಗಶಕ್ತಿ ವಿನಾಯಕನ ಮಾನಸ ಪೂಜೆಯನ್ನು ಮಾಡಿ ನಿತ್ಯವೂ ಧನ್ಯರಾಗಿ. ನಮ್ಮನ್ನು ಸೃಷ್ಟಿಸಿದ ದೇವರಿಗೆ ಋಣಿಯಾಗಿ ದಾನದಲ್ಲೇ ಶ್ರೇಷ್ಠವಾದ ದಾನವಾದ ಸಾತ್ವಿಕ ದಾನವನ್ನು ಮಾಡಲು ಸಹೃದಯ ಆಸಕ್ತ ದಾನಿಗಳಿಗಿದು ಪುಣ್ಯಕಾಲ. ಶ್ರೀ ನಾಗಶಕ್ತಿ ವಿನಾಯಕನ ದೇವಾಲಯ ನಿರ್ಮಾಣಕ್ಕಾಗಿ ಭಕ್ತಿಭಾವದಿಂದ ನೀವು ನೀಡುವ ಒಂದೊಂದು ರೂಪಾಯಿಯೂ ನಿಮ್ಮ ಅನೇಕ ತಲೆಮಾರುಗಳವರೆಗೆ ಪುಣ್ಯವನ್ನು ಪ್ರವಹಿಸುವ ದೇಣಿಗೆಯಾಗಿರುವುದು. ಈಗಾಗಲೇ ಶಿವಮೊಗ್ಗದ ಶಕ್ತಿಧಾಮ ಟೌನ್ಶಿಪ್ನಲ್ಲಿ ನಿರ್ಮಾಣ ಹಂತದಲ್ಲಿರುವ ಶ್ರೀ ನಾಗಶಕ್ತಿ ವಿನಾಯಕನ ದೇವಾಲಯಕ್ಕೆ ಸುಮಾರು 1.5 ಕೋಟಿಯಷ್ಟು ನಿರ್ಮಾಣ ವೆಚ್ಚ ತಲುಪಬಹುದೆಂದು ಅಂದಾಜಿಸಿದ್ದು, ದೈವೇಚ್ಛೆಯಂತೆ ಭಕ್ತಿಯುಕ್ತ ಮುಕ್ತ ಮನಸ್ಸಿನಿಂದ 9448507161 ಈ ನಂಬರಿಗೆ ನಿಮಗೆ ದೇವಪ್ರೇರಣೆಯಾದಷ್ಟು ದೇಣಿಗೆಯನ್ನು ಫೋನ್ಪೇ ಅಥವಾ ಗೂಗಲ್ ಪೇ ಮಾಡಿ ರಿಸಿಪ್ಟನ್ನು ವಾಟ್ಸಪ್ ಮಾಡಿ ಟೆಂಪಲ್ ಅಥವಾ ದೇವಾಲಯವೆಂದು ನಮೂದಿಸಿದಲ್ಲಿ ಸೂಕ್ತ ದೇಣಿಗೆಗೆ ವಾಟ್ಸಪ್ನಲ್ಲಿ ರಶೀದಿ ಕಳುಹಿಸಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ
ವಾಟ್ಸಪ್ ಮೂಲಕ ಸಂಪರ್ಕಿಸಬಹುದು. ಸರ್ವೇ ಜನಾಃ ಸುಖಿನೋ ಭವಂತು.